ಗಾಯ್ಸ್, ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಒಬ್ಬ ವ್ಯಕ್ತಿ ಅವನ ಜೀವನವನ್ನ ನಡ್ಸೋದಿಕ್ಕಾಗಿ ಎಷ್ಟು ಅಪಾಯಕಾರಿಯಾದ ಕೆಲ್ಸಗಳನ್ನ ಬೇಕಾದ್ರೂ ಮಾಡ್ತಾನೆ. ಆ ರೀತಿ ಡೇಂಜರಸ್ ಆದ ಕೆಲ್ಸಗಳಲ್ಲಿ ಸಮುದ್ರದ ಆಳಕ್ಕೆ ಹೋಗಿ ಕೆಲ್ಸ ಮಾಡೋದು ಕೂಡ ತುಂಬಾನೇ ಡೇಂಜರೇನೆ. ಯಾಕಂದ್ರೆ ಬೇರೆ ಕೆಲ್ಸಗಳಲ್ಲಿ ಪ್ರಾಬ್ಲಮ್ ಬಂದ್ರೆ ಹೇಗೋ ಕಷ್ಟಪಟ್ಟು ಅದರಿಂದ ಬದುಕಿ ಬರಬಹುದು. ಆದ್ರೆ ಸಮುದ್ರದ ಒಳಗಡೆ ಯಾವ್ದಾದ್ರು ಪ್ರಾಬ್ಲಮ್ ಎದುರಾದ್ರೆ ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೂ ಕೂಡ ಜಾಗ ಇಲ್ಲ. ಯಾಕಂದ್ರೆ ನಮ್ಮ ಮೇಲ್ಗಡೆ ವಿಶಾಲವಾದ ಸಮುದ್ರನೇ ಅಡಗಿರುತ್ತೆ. ಅಲ್ಲಿ ಉಸಿರಾಡೋಕು ಆಗಲ್ಲ, ಎಲ್ಲಿಗುವೆ ತಪ್ಪಿಸ್ಕೊಳ್ಳೋದಿಕ್ಕಾಗಲ್ಲ, ಸೂರ್ಯನ ಕಿರಣ ಕೂಡ ಅಲ್ಲಿ ಬೀಳ್ತಿರಲ್ಲ. ಆ ರೀತಿ ಪ್ರಾಬ್ಲಮ್ ನಲ್ಲಿ ಸಿಕ್ಕಾಕೊಂಡ್ರೆ ಸಾವನ್ನ ಬಿಟ್ರೆ ಬೇರೆ ಯಾವುದೇ ಆಪ್ಷನ್ ಇರಲ್ಲ ಅಲ್ವಾ. ಸೊ ಅಂತದೇ ಸೂಪರ್ ಸರ್ವೈವಲ್ ಥ್ರಿಲ್ಲರ್ ಮೂವಿಯನ್ನೇ ನೋಡ್ತಾ ಇದೀವಿ. ಅಂದಾಗೆ ಮೂವಿಯ ಹೆಸರು ಬಂದು ಲಾಸ್ಟ್ ಬ್ರೀತ್ ಅಂತ. ಸೊ ವಿಡಿಯೋ ಮಾತ್ರ ಸಖತ್ತಾಗಿದೆ. ಸೊ ಸ್ಕಿಪ್ ಅನ್ನ ಮಾಡದೆ ಕೊನೆವರೆಗುವೆ ನೋಡಿ. ಅಂಡ್ ಇನ್ನೊಂದ್ ವಿಷಯ ಹೇಳ್ಬೇಕು ಅಂದ್ರೆ ಇದೊಂದು ನಾರ್ಮಲ್ ಆದ ಮೂವಿ ಅಲ್ಲ, ಬದಲಾಗಿ ನಿಜವಾಗಿ ನಡೆದಿರುವ ಒಂದು ಘಟನೆಯನ್ನ ಮೂವಿಯನ್ನಾಗಿ ಮಾಡಲಾಗಿದೆ. ಆದ್ರಿಂದ ಇದನ್ನ ಬರೀ ಒಂದು ಮೂವಿಯ ರೀತಿ ನೋಡದೆ ಒಂದು ರಿಯಲ್ ಸ್ಟೋರಿಯ ಹಾಗೇನೆ ನೋಡಿ. ಅಂಡ್ ವಿಡಿಯೋಗೆ ಹೋಗೋದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಫಟಾಫಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ, ಓಕೆ, ಇನ್ನು ತಡವನ್ನ ಮಾಡದೆ ಇವತ್ತಿನ ಮೂವಿ ಒಳಗಡೆಗೆ ಎಂಟ್ರಿ ಆಗೋಣ. ನಮ್ಮ ಮೂವಿಯ ಓಪನಿಂಗ್ ನಲ್ಲಿ ನಮ್ಮೆಲ್ರಿಗೂ ಒಂದು ವಿಷಯವನ್ನ ತಿಳಿಸ್ತಾರೆ. ಸಮುದ್ರದ ಆಳದಲ್ಲಿ 20,000 ಕಿಲೋಮೀಟರ್ ಗಳಷ್ಟು ದೊಡ್ಡ ದೊಡ್ಡ ಪೈಪ್ ಲೈನ್ ಗಳನ್ನ ಜೋಡಿಸಿ ಮಡಗಿದ್ದಾರೆ. ಅಂದ್ರೆ ಸಮುದ್ರದ ಆಳದ ಮುಖಾಂತರ ಫ್ಯೂಲ್, ಗ್ಯಾಸ್ ಗಳನ್ನ ಟ್ರಾನ್ಸ್ಪೋರ್ಟ್ ಅನ್ನ ಮಾಡಲಾಗುತ್ತೆ. ಹಾಗೆ ಸ್ಯಾಚುರೇಷನ್ ಡೈವಿಂಗ್ ಅನ್ನುವ ಒಂದು ತಂಡ ಇದರ ಮೇಂಟೆನೆನ್ಸ್ ಗಳನ್ನ ನೋಡ್ಕೋತಾರೆ. ಅಂಡ್ ಇವರ ಕೆಲ್ಸಾನೇ ಸಾವಿರಾರು ಅಡಿಗಳಷ್ಟು ಆಳಕ್ಕೆ ಹೋಗಿ ಅಲ್ಲಿನ ಮೇಂಟೆನೆನ್ಸ್ ಅನ್ನ ನೋಡ್ಕೊಳ್ಳೋದು. ಆದ್ರಿಂದ ಜಗತ್ತಿನ ಅತ್ಯಂತ ಅಪಾಯಕಾರಿ ಕೆಲ್ಸಗಳಲ್ಲಿ ಇದು ಕೂಡ ಒಂದು ಅನ್ನೋದಾಗಿನೇ ಕರೆಯಲಾಗುತ್ತೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಸ್ಕಾಟ್ಲೆಂಡ್ ಅನ್ನ ನಮ್ಗೆ ತೋರಿಸ್ತಾರೆ. ನಂತರ ಕ್ರಿಸ್ ಅನ್ನುವ ಒಬ್ಬ ವ್ಯಕ್ತಿ ಅವನ ಗರ್ಲ್ ಫ್ರೆಂಡ್ ಅನ್ನ ಮೀಟ್ ಮಾಡೋದಕ್ಕಾಗಿನೇ ಬರ್ತಾನೆ. ಅಂಡ್ ಅವಳ ಜೊತೆ ಸ್ವಲ್ಪ ಟೈಮ್ ಅನ್ನವೇ ಕೂಡ ಸ್ಪೆಂಡ್ ಅನ್ನ ಮಾಡಿ, ನನ್ಗೆ ಇನ್ವಿಟೇಷನ್ ಬಂದಿದೆ, ಇವಾಗ ನಾನು ಕೆಲ್ಸಕ್ಕಾಗಿ ಹೋಗ್ಬೇಕು. ಸೊ ನಿನ್ನ ಬಗ್ಗೆ ಕೇರನ್ನ ಮಾಡ್ಕೊಂಡು ಆರಾಮಾಗಿನೇ ಇರು ಅನ್ನೋದಾಗಿ ಹೇಳ್ತಾನೆ. ಬಟ್ ಆದ್ರೆ ಇವನ ಲವ್ವರಿಗೆ ಕೆಲ್ಸಕ್ಕೆ ಹೋಗುದು ಅಂದ್ರೆ ಸ್ವಲ್ಪ ಕೂಡ ಇಷ್ಟ ಇರಲ್ಲ. ಸೊ ಟೆನ್ಷನ್ ಆಗುವ ಲವ್ವರು, ನಿನ್ಗೇನಾದ್ರೂ ಬುದ್ಧಿ ಇದ್ಯಾ? ನನ್ಗೆ ಎಷ್ಟೊಂದು ಟೆನ್ಷನ್ ಆಗ್ತಿದೆ ಗೊತ್ತಾ? ಅದು ಅಲ್ಲದೆ ನೀನು ಹೋಗ್ತಿರುವ ಕೆಲ್ಸದ ಬಗ್ಗೆ ನಿನ್ಗೆ ಐಡಿಯಾ ಕೂಡ ಇದೆಯಾ ಅನ್ನೋದಾಗಿನೇ ಕೇಳ್ತಾಳೆ. ನನ್ಗೆ ಗೊತ್ತಿದೆ, ಬಟ್ ಆದ್ರೆ ಏನುವೇ ಮಾಡೋಕ್ಕಾಗಲ್ಲ ಅಲ್ವಾ. ನಮ್ಮ ಲೈಫ್ ಅಲ್ಲಿ ಸ್ವಲ್ಪ ಹಣವನ್ನ ಸಂಪಾದನೆ ಮಾಡ್ಬೇಕು ಅಂದ್ರೆ ಈ ಕೆಲ್ಸವನ್ನ ಮಾಡ್ಲೇಬೇಕು. ಈ ಕೆಲ್ಸ ಸ್ವಲ್ಪ ಡೇಂಜರಸ್, ಬಟ್ ಆದ್ರೆ ನಾನು ಸ್ಪೇಸ್ ಗೆ ಹೋಗ್ತಾ ಇದ್ದೀನಿ ಅಂತ ತಿಳ್ಕೊಂಡ್ಬಿಡು. ಆದ್ರೂ ನಾನು ಮಾಡೋಕ್ ಹೋಗ್ತಾ ಇರುವ ಕೆಲ್ಸ ಸ್ಪೇಸ್ ಗಿಂತ ಇನ್ನವೇ ಡೇಂಜರು. ಆದ್ರೂ ಕೂಡ ಕೆಲವು ತಿಂಗಳಗಳಲ್ಲೇ ನಾನು ರಿಟರ್ನ್ ಆಗಿ ಸೇಫ್ ಆಗಿನೇ ಬಂದ್ಬಿಡ್ತೀನಿ. ಸೊ ನನ್ನ ಬಗ್ಗೆ ಚಿಂತೆನ ಮಾಡ್ಬೇಡ ಅನ್ನೋದಾಗಿ ಸಮಾಧಾನವನ್ನ ಮಾಡ್ತಾನೆ. ಆ ನಂತರ ಇವನ ಲವರ್ ಅನ್ನವೇ ಒಪ್ಪಿಸಿ ಕೆಲ್ಸಕ್ಕಾಗಿನೇ ಹೊರಟು ಬರ್ತಾನೆ. ಆಕ್ಚುಲ್ ಆಗಿ ಕ್ರಿಸ್ ಕೂಡ ಒಬ್ಬ ಸ್ಯಾಚುರೇಷನ್ ಡೈವರೇನೆ. ಅದೇ ಸಮುದ್ರದ ಆಳಕ್ಕೆ ಹೋಗಿ ಮೇಂಟೆನೆನ್ಸ್ ಕೆಲ್ಸವನ್ನ ಮಾಡೋದು. ಅಂಡ್ ಅದೇ ರೀತಿ ನಮ್ಮ ಕ್ರಿಸ್ ಕೂಡ ಸೀದಾ ಹೊರಟು ಒಂದು ಪೋರ್ಟ್ ಶಿಪ್ ನ ಹತ್ರಕ್ಕಾಗಿನೇ ಬರ್ತಾನೆ. ಅಂದ್ರೆ ಮೊದ್ಲು ಇವರು ಈ ಶಿಪ್ ನ ಮುಖಾಂತರ ನಾರ್ತ್ ನ ಕಡೆಗೆ ಟ್ರಾವೆಲ್ ಅನ್ನ ಮಾಡ್ತಾರೆ. ಆ ನಂತರ ಸಬ್ಮರೀನ್ ಶಿಪ್ ಗಳನ್ನ ಬಳಸ್ಕೊಂಡು ಸಮುದ್ರದ ಆಳಕ್ಕೆನೆ ಹೋಗೋದು. ಆ ರೀತಿ ಹೋಗೋದಕ್ಕಿಂತ ಮುಂಚೆ ಎಲ್ಲಾನುವೆ ಚೆನ್ನಾಗಿದ್ಯಾ, ಸರಿಯಾಗಿದ್ಯಾ ಅಂತ ನೋಡ್ಕೋಬೇಕು ಅಲ್ವಾ. ಸೊ ಎಲ್ಲಾ ತಯಾರಿಗಳನ್ನ ಮಾಡ್ಕೊಂಡು ರೀಚೆಕ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಒಂದೇ ಒಂದು ಸಣ್ಣ ತಪ್ಪಾದ್ರೂ ಕೂಡ ಎಲ್ಲರ ಕಥೆನುವೆ ಮುಗ್ದಾಗ್ಬಿಡುತ್ತೆ ಅಲ್ವಾ. ನೆಕ್ಸ್ಟ್ ನಮ್ಗೆ ಈ ಮಿಷನ್ ಅನ್ನ ನಡೆಸಿ ಬರ್ತಾ ಇರುವ ಕ್ರ್ಯಾಕ್ ಅನ್ನುವ ಒಬ್ಬ ಹೆಡ್ ಅನ್ನ ತೋರಿಸ್ತಾರೆ. ಹಾಗೆ ಈ ಕ್ರ್ಯಾಕು ಎಲ್ಲಾ ಡೈವರ್ಸ್ ಗಳನ್ನ 3 ಭಾಗಗಳಾಗಿನೇ ಡಿವೈಡ್ ಮಾಡ್ತಾನೆ. ಅಂಡ್ ಒಂದೊಂದು ಗುಂಪಲ್ಲಿ 3 ಜನ ಡೈವರ್ಸ್ ಗಳನ್ನೇ ಮಡುಕ್ತಾನೆ. ಅದ್ರಲ್ಲಿ ನಮ್ಮ ಕ್ರಿಸ್ ಇರುವ ಮೊದಲನೇ ಗುಂಪಲ್ಲಿ ಡಂಕನ್ ಮತ್ತೆ ಡೇವ್ ಅನ್ನುವ ಮತ್ತಿಬ್ಬರು ಡೈವರ್ ಅನ್ನ ಆಡ್ ಮಾಡಿದಾನೆ. ನಂತರ ಈ ಕ್ರ್ಯಾಕು ಒಂದು ಅನೌನ್ಸ್ಮೆಂಟ್ ಅನ್ನ ಕೊಡ್ತಾನೆ. ನೋಡಿ ಗಾಯ್ಸ್, ನಿಮ್ಮೆಲ್ರಿಗೂ ಟೋಟಲ್ ಆಗಿ 28 ದಿನಗಳಾಗಿನೇ ಇರುತ್ತೆ. ಅದು ಅಲ್ಲದೆ 300 ಅಡಿಗಳಷ್ಟು ಆಳಕ್ಕೆ ಹೋಗಿ ನೀವು ಕೆಲ್ಸವನ್ನ ಮಾಡ್ತೀರಾ. ಸೊ ಯಾರು ಕೂಡ ಪ್ಯಾನಿಕ್ ಆಗ್ಬೇಡಿ, ತೊಂದ್ರೆ ಆದ್ರೂ ಕೂಡ ನಿಮ್ಮನ್ನ ರೆಸ್ಕ್ಯೂ ಮಾಡೋದಿಕ್ಕೆ ನಾವಿರ್ತೀವಿ. ಸೊ ಗಾಬರಿ ಆಗದೆ ನಿಮ್ಮ ಕೆಲ್ಸಗಳನ್ನ ನೀಟಾಗಿನೇ ಮುಗಿಸಿ ಅನ್ನೋದಾಗಿ ಹೇಳ್ತಾನೆ. ಆಕ್ಚುಲ್ ಆಗಿ ಇವಾಗ ಇವರು ಯಾವ ಕೆಲ್ಸವನ್ನ ಮಾಡೋಕ್ ಹೋಗ್ತಿರೋದು ಅಂದ್ರೆ, ಸರಿ ಸುಮಾರು 300 ಅಡಿಗಳಷ್ಟು ಆಳದಲ್ಲಿರುವ ಒಂದು ಪೈಪ್ ಲೈನ್ ಅಲ್ಲಿ ಯಾವ್ದೋ ಪ್ರಾಬ್ಲಮ್ ಒಂದು ಡ್ಯಾಮೇಜ್ ಆಗ್ಬಿಟ್ಟಿದ್ಯಂತೆ. ಸೊ ಇವಾಗ ಅದನ್ನೇ ಫಿಕ್ಸ್ ಮಾಡೋದಕ್ಕಾಗಿನೇ ನಮ್ಮ ತಂಡ ರೆಡಿಯಾಗಿ ಹೋಗ್ತಿರೋದು. ಅಂಡ್ 28 ದಿನಗಳಷ್ಟರಲ್ಲಿ ನಿಮ್ಮ ಕೆಲ್ಸವನ್ನ ಮುಗಿಸಿ ಆ ನಂತರ ನಿಮ್ಮನ್ನ ಸೇಫ್ ಆಗಿ ಮೇಲ್ಗಡೆಗಾಗಿನೇ ಕರ್ಕೊಳ್ಳಲಾಗುತ್ತೆ. ನೆಕ್ಸ್ಟ್ ನಿಮ್ಮ ಬಾಡಿಯ ತಾಪಮಾನ ನಮ್ಮ ನಾರ್ಮಲ್ ಆದ ವಾತಾವರಣಕ್ಕೆ ಅಡ್ಜಸ್ಟ್ ಆಗೋದಿಕ್ಕಾಗಿ ಆ ನಂತರ ಬೇಕಿದ್ರೆ ನೀವು ನಿಮ್ಮ ಮನೆಗೆ ಹೋಗಬಹುದು ಅನ್ನೋದಾಗಿ ಒಂದು ವಿಷಯವನ್ನ ತಿಳಿಸ್ತಾರೆ. ಆ ನಂತರ ಪ್ರತಿಯೊಂದು ಟೀಮ್ ಕೂಡ ರೆಡಿಯಾಗಿ ಅವರವರ ಕಂಟೈನರ್ ಗಳಿಗೆನೆ ಬರ್ತಾರೆ. ಅಂಡ್ ಅದೇ ರೀತಿ ನಮ್ಮ ಕ್ರಿಸ್, ಡೇವ್, ಡಂಕನ್ 3 ಜನರುವೆ ಒಂದು ಕಂಟೈನರ್ ಒಳಗಡೆಗಾಗಿನೇ ಬರ್ತಾರೆ. ಅದು ಅಲ್ಲದೆ ಈ ಡಂಕನ್ಗೆ ತುಂಬಾನೇ ವಯಸ್ಸಾಗಿರ್ತಾ ಇದ್ರೆ ಕೂಡ ಹಲವಾರು ವರ್ಷಗಳಿಂದ ಇದೇ ಕೆಲಸವನ್ನ ಮಾಡ್ಕೊಂಡು ಬಂದಿದ್ದಾನೆ. ಸೊ ಈ ಕೆಲಸದಲ್ಲಿ ನಮ್ಮ ಡಂಕನ್ಗೆ ತುಂಬಾನೇ ಎಕ್ಸ್ಪೀರಿಯನ್ಸ್ ಎಲ್ಲ ಇದೆ. ಅಂಡ್ ಆದಷ್ಟು ಬೇಗ ನಮ್ಮ ಕ್ರಿಸ್ತವ್ನ ಜೊತೆ ಕೂಡ ಫ್ರೆಂಡ್ಶಿಪ್ ಅನ್ನ ಮಾಡ್ಕೋತಾನೆ. ಬಟ್ ಆದ್ರೆ ಈ ಡೇವ್ ಅನ್ನುವ ಮತ್ತೊಬ್ಬ ಇದ್ದಾನೆ ಅಲ್ವಾ, ಅವನು ಯಾವಾಗ್ಲೂ ಸೀರಿಯಸ್ ಆಗಿನೇ ಇರ್ತಾನೆ. ಅಷ್ಟು ಬೇಗ ಯಾರ ಜೊತೆನೂ ಫ್ರೆಂಡ್ಶಿಪ್ ಅನ್ನ ಮಾಡ್ಕೊಂಡು ಕೊಲೆಬಾಗೋದಿಲ್ಲ.
ಇದನ್ನ ನೋಡುವ ನಮ್ಮ ಕ್ರಿಸ್ಗೆ ಸ್ವಲ್ಪ ವಿಚಿತ್ರವಾಗಿ ಫೀಲ್ ಆಗಿ ನಾವು ಹೋಗ್ತಾ ಇರುವ ಜಾಗದಲ್ಲಿ ನಾವೆಲ್ಲರೂ ಒಟ್ಟಾಗಿ ಕೆಲ್ಸವನ್ನ ಮಾಡ್ಬೇಕು, ಈ ರೀತಿ ಯಾವಾಗ್ಲೂ ಮುಖವನ್ನ ಗಂಡಾಕೊಂಡ್ರೆ ಯಾವ ರೀತಿ ಕೆಲಸ ಮಾಡೋದು ಅಂತ ಕೇಳ್ಬೇಕಾದ್ರೆ ಇವಾಗ ನಮ್ಮ ಡಂಕನ್ ಕೂಡ ಈ ಡೇವ್ನ ಬಗ್ಗೆ ಕೆಲವೊಂದು ವಿಷಯವನ್ನ ಹೇಳ್ತಾನೆ. ಇವನು ಬೇರೆ ಟೈಮಲ್ಲಿ ಮಾತ್ರ ಈ ರೀತಿ ಮುಖವನ್ನ ಗಂಡಾಕೊಂಡಿರ್ತಾನೆ, ಬಟ್ ಆದ್ರೆ ಕೆಲ್ಸದ ವಿಷಯ ಅಂತ ಬಂದ್ರೆ ಇವನು ಒಂದು ಚಿಕ್ಕ ತಪ್ಪನ್ನು ಮಾಡೋದಿಕ್ಕೆ ರೆಡಿ ಇಲ್ಲ. ಯಾಕಂದ್ರೆ ಇವನ್ನ ಚಿಕ್ಕ ಚಿಕ್ಕ ಮಕ್ಕಳು ಇವನಿಗಾಗಿ ಕಾಯ್ತಾ ಇದ್ದಾರೆ. ಸೊ ಕೆಲ್ಸವನ್ನ ಮುಗಿಸಿ ಸೇಫ್ ಆಗಿನೇ ವಾಪಸ್ಸು ಮನೆಗೆ ಹೋಗ್ಬೇಕು ಅಂತ ಯಾವಾಗ್ಲೂ ಸೀರಿಯಸ್ ಆಗಿರ್ತಾನೆ ಅನ್ನೋದಾಗಿ ಡೇವ್ನ ಬಗ್ಗೆ ತುಂಬಾನೇ ವಿಷಯಗಳನ್ನ ಹೇಳ್ತಾನೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಹೆಡ್ ಆಗಿರುವ ಕ್ರ್ಯಾಕ್ ಅನ್ನ ತೋರಿಸ್ಬೇಕಾದ್ರೆ ಈ 3 ಕಂಟೈನರ್ ಗಳ ಡೋರ್ ಗಳನ್ನ ಲಾಕ್ ಮಾಡೋದಿಕ್ಕಾಗಿ ಆರ್ಡರ್ ಕೊಡ್ತಾನೆ. ಅಂಡ್ ಅದೇ ರೀತಿ ಲಾಕ್ ಅನ್ನ ಮಾಡಿ ಆಕ್ಸಿಜನ್ ಸಿಲಿಂಡರ್ ಗಳನ್ನವೇ ಕೂಡ ಆನ್ ಅನ್ನ ಮಾಡ್ಕೋತಾರೆ. ಯಾಕಂದ್ರೆ ಉಸಿರಾಟಕ್ಕೆ ಯಾವುದೇ ಪ್ರಾಬ್ಲಮ್ ಆಗದೆ ನಾರ್ಮಲ್ ಆಗಿನೇ ಉಸಿರಾಡ್ಲಿ ಅನ್ನೋದಾಗಿ. ನಂತರ ಇವರ ಶಿಪ್ ಅನ್ನವೇ ಸ್ಟಾರ್ಟ್ ಮಾಡ್ಕೊಂಡು ನಾರ್ತ್ ನ ಕಡೆಗೆ ಟ್ರಾವೆಲ್ ಅನ್ನ ಶುರು ಮಾಡ್ತಾರೆ. ಅಂಡ್ ಇವಾಗ ಅದೇ ರೀತಿ ಬರ್ತಿರ್ಬೇಕಾದ್ರೆ ನಮ್ಮ ಕ್ರ್ಯಾಕ್ ಒಂದು ಅನೌನ್ಸ್ಮೆಂಟ್ ಅನ್ನ ಕೊಡ್ತಾನೆ. ಹೌದು, ಈ ಹೆಡ್ ಆಗಿರುವ ಕ್ರ್ಯಾಕ್ ಕೂಡ ಕ್ರೂ ಮೆಂಬರ್ ಗಳ ಜೊತೆಯಾಗಿನೇ ಟ್ರಾವೆಲ್ ಮಾಡಿ ಬರ್ತಿದ್ದಾನೆ. ಅಂಡ್ ಇವನು ಸಿಸಿಟಿವಿಯ ಮುಖಾಂತರ ಕಂಟೈನರ್ ನಲ್ಲಿ ನಡೆಯುವ ಎಲ್ಲಾ ಘಟನೆಗಳನ್ನ ನೋಡಬಹುದು. ಅದು ಅಲ್ಲದೆ ಒಂದು ಮೈಕ್ ನ ಮುಖಾಂತರ ಎಲ್ರಿಗೂ ಆರ್ಡರ್ ಗಳನ್ನವೇ ಕೊಡಬಹುದು. ಹಾಗೆ ಕಂಟೈನರ್ ಒಳಗಡೆ ಏನ್ ನಡೀತಾ ಇದೆ, ಏನನ್ನ ಮಾತಾಡ್ಕೊಳ್ತಾರೆ ಅನ್ನುವ ಪ್ರತಿಯೊಂದು ವಿಷಯವನ್ನವೇ ಕೂಡ ಇವನು ಕೇಳಿಸ್ಕೊಳ್ಬಹುದು. ಸೊ ಇದೇ ರೀತಿ ಒಂದು ಮೈಕ್ ಅನ್ನವೇ ಎತ್ಕೊಂಡು ಒಂದು ಅನೌನ್ಸ್ಮೆಂಟ್ ಅನ್ನ ಕೊಡ್ತಾನೆ. ಗಾಯ್ಸ್, ನೀವೆಲ್ಲರೂ ಈಗ ಸಮುದ್ರದ ಆಳಕ್ಕಾಗಿನೇ ಹೋಗ್ತಾ ಇದ್ದೀರಾ. ಚೆನ್ನಾಗಿನೇ ನೆನ್ಪಿಟ್ಕೊಳ್ಳಿ, ಅಲ್ಲಿ ಯಾವುದೇ ರೀತಿ ಬೆಳಕುವೇ ಇರಲ್ಲ, ಗಾಳಿ ಇರಲ್ಲ, ಏನುವೇ ಇರಲ್ಲ. ಅದು ಅಲ್ಲದೆ ನೀವು ಡಿಕಂಪ್ರೆಷನ್ ಸೂಟ್ ಅನ್ನ ಬಿಟ್ಟು ನೀರಿನ ಒಳಗಡೆ ಇಳಿದ್ರೆ ಕ್ಷಣ ಮಾತ್ರದಲ್ಲೇ ಪಟಾಕಿ ಹಾಗೆ ನಿಮ್ಮ ಬಾಡಿ ಕೂಡ ಬ್ಲಾಸ್ಟ್ ಆಗ್ಬಿಡುತ್ತೆ. ಸೊ ನಮ್ಮ ಎಲ್ಲಾ ರೂಲ್ಸ್ ಗಳನ್ನ ಫಾಲೋ ಮಾಡಿ ನಿಮ್ಮ ಕೆಲಸಗಳನ್ನ ಶುರು ಮಾಡ್ಕೊಳ್ಳಿ. ಹಾಗೆ ಅಲ್ಲಿ ತುಂಬಾನೇ ಚಳಿ ಇರುತ್ತೆ, ಅದನ್ನವೇ ಕೂಡ ನೀವು ಕಂಟ್ರೋಲ್ ಅನ್ನ ಮಾಡ್ಕೊಳ್ಳಿ ಅಂತ ಎಲ್ಲಾ ವಿಷಯವನ್ನ ಹೇಳ್ತಾನೆ. ನಂತರ ನಮ್ಮ ಡಂಕನ್ಗೆ ಎಲ್ಲನೂ ಅರ್ಥವಾಯ್ತೇನೋ ಮುದ್ಕ ಅನ್ನೋದಾಗಿ ಕೇಳ್ಬೇಕಾದ್ರೆ ನಮ್ಮ ಡಂಕನ್ ಕೂಡ ಜಾಸ್ತಿ ತಲೆಯನ್ನ ತಿನ್ಬೇಡ, ನನ್ಗೆ ಚೆನ್ನಾಗಿನೇ ಗೊತ್ತಿದೆ ಬಿಡು ಅನ್ನೋದಾಗಿ ಹೇಳ್ತಾನೆ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಈ ಡಂಕನ್ ಮತ್ತೆ ಕ್ರ್ಯಾಕು ಇಬ್ಬರುವೆ ತುಂಬಾನೇ ಕ್ಲೋಸ್ ಆಗಿರುವ ಫ್ರೆಂಡ್ಸ್. ಸೊ ಅದೇ ಕಾರಣಕ್ಕೆ ಇಬ್ರು ಕೂಡ ತುಂಬಾನೇ ಫನ್ನಿಯಾಗಿನೇ ಆಡ್ತಿರ್ತಾರೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ನೆಕ್ಸ್ಟ್ ಸೀನ್ ಅಲ್ಲಿ ನಮ್ಗೆ ತೋರಿಸ್ಬೇಕಾದ್ರೆ ನಮ್ಮ ಡೇವು ಇದೇ ಕಂಟೈನರ್ ನಲ್ಲಿ ಎಕ್ಸರ್ಸೈಸ್ ಮಾಡ್ತಿರೋದನ್ನ ತೋರಿಸ್ತಾರೆ. ಅಂಡ್ ಅದು ಅಲ್ಲದೆ ಇವಾಗ ಡಿನ್ನರ್ ಟೈಮ್ ಆಗಿರೋದ್ರಿಂದ ನಮ್ಮ ಡಂಕನ್ ಬಂದು ನೀನು ಎಕ್ಸರ್ಸೈಸ್ ಮಾಡಿದ್ದು ಸಾಕು, ಬಾ ಊಟವನ್ನ ಮಾಡೋಣ ಅನ್ನೋದಾಗಿ ಕರೀತಾನೆ. ಅಂಡ್ ಇವಾಗ 3 ಜನರು ಕುಳಿತು ಫುಡ್ ಅನ್ನ ತಿಂತಿರ್ಬೇಕಾದ್ರೆ ನಮ್ಮ ಡಂಕನು ಅವನ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ನಾನು ಮೊದ್ಲು ಈ ಕೆಲ್ಸಕ್ಕೆ ಬಂದಾಗ ತುಂಬಾನೇ ಗಾಬರಿಯನ್ನ ಪಡ್ಕೊಂಡು ಹೆದರ್ಕೊಳ್ತಿದ್ದೆ, ಬಟ್ ಆದ್ರೆ ನನ್ನ ಜೊತೆಯಾಗಿದ್ದ ಫ್ರೆಂಡ್ಸ್ ಗಳು ತುಂಬಾನೇ ಧೈರ್ಯವನ್ನ ಕೊಟ್ಟು ಈ ಕೆಲ್ಸವನ್ನ ಮಾಡಿಸ್ತಿದ್ರು. ಆ ನಂತರ ನಮ್ಮ ಗ್ರೂಪ್ ಆಟವನ್ನ ಆಡುವ ರೀತಿ ಈ ಕೆಲ್ಸವನ್ನ ಮಾಡಿ ಮುಗಿಸ್ತಿದ್ವಿ. ಅಂಡ್ ಸರಿ ಸುಮಾರು ನಾನು 20 ವರ್ಷಗಳಿಗಿಂತನೂ ಹೆಚ್ಚಾಗಿನೇ ಇಲ್ಲಿ ಕೆಲ್ಸವನ್ನ ಮಾಡಿದ್ದೀನಿ. ಅಂಡ್ ಇನ್ನೊಂದ್ ವಿಷಯ ಏನಂದ್ರೆ ನನ್ನ ಜೊತೆಯಾಗಿ ಕೆಲ್ಸ ಮಾಡ್ತಿದ್ದ ಎಲ್ಲಾ ಫ್ರೆಂಡ್ಸ್ ಗಳಿವೆ ಯಾವಾಗೋ ಈ ಕೆಲ್ಸವನ್ನ ಬಿಟ್ಟು ಅವರ ಲೈಫ್ ಅನ್ನ ಸೆಟಲ್ ಮಾಡ್ಕೊಂಡಿದ್ದಾರೆ. ಆದ್ರೆ ನಾನೊಬ್ಬನೇ ಇದೇ ಕೆಲ್ಸವನ್ನ ಇನ್ನವೇ ಮಾಡ್ಕೊಂಡು ಬಿದ್ದಿರುವಂತಹ ಮುದುಕ. ಅದೇ ಕಾರಣಕ್ಕೆ ಅನ್ಸುತ್ತೆ ಈ ಕಂಪನಿ ಜಬರ್ದಸ್ತಿಯಾಗಿ ನನ್ನನ್ನ ಕೆಲ್ಸದಿಂದ ತೆಗೆಯೋದಿಕ್ಕಾಗಿ ನೋಡ್ತಾ ಇದೆ. ಬಟ್ ಆದ್ರೆ ನನ್ಗನ್ಸೋ ಪ್ರಕಾರ ನಾನು ಇನ್ನುವೇ 10 ವರ್ಷಗಳಾಗಿ ಈ ಕೆಲ್ಸವನ್ನ ಮಾಡಬಹುದು. ಆದ್ರೆ ಏನ್ ಮಾಡೋಕ್ಕಾಗತ್ತೆ, ಕಂಪನಿನೇ ರಿಟೈರ್ಮೆಂಟ್ ಕೊಡ್ತಿರ್ಬೇಕಾದ್ರೆ ಅಂತ ಹೇಳ್ಕೋಬೇಕಾದ್ರೆ ಇದನ್ನ ಕೇಳುವ ನಮ್ಮ ಕ್ರಿಸ್ ಮತ್ತೆ ಡೇವ್ಗೆ ತುಂಬಾನೇ ಶಾಕ್ ಆಗುತ್ತೆ. ಯಾಕಂದ್ರೆ ಒಬ್ಬ ವ್ಯಕ್ತಿ ಕೆಲ್ಸವನ್ನ ಮಾಡ್ತೀನಿ ಅಂದ್ರೆ ಅವನಿಗೆ ಕೆಲ್ಸ ಮಾಡೋದಿಕ್ಕೆ ಬಿಡ್ಬೇಕು ಅಲ್ವಾ. ಸೊ ಜಬರ್ದಸ್ತಿಯಾಗಿ ಏನಕ್ಕೆ ರಿಟೈರ್ಮೆಂಟ್ ಅನ್ನ ಕೊಡ್ಬೇಕು ಸರ್, ನೀವು ಒಂದು ಕೆಲ್ಸವನ್ನ ಮಾಡಿ ಹೈಯರ್ ಅಥಾರಿಟಿ ಜೊತೆಗೆ ಮಾತನಾಡಿ ನಿಮ್ಮ ಕೆಲ್ಸವನ್ನ ಉಳಿಸ್ಕೊಳ್ಳಿ ಅನ್ನೋದಾಗಿನೇ ಹೇಳ್ತಾರೆ. ಆದ್ರೆ ನಮ್ಮ ಡೇವು ಕಂಪನಿಯವರು ಮಾಡ್ತಿರೋದೇ ಸರಿ ಇದೆ ಸರ್, ಯಾಕಂದ್ರೆ ಇನ್ನು 5-6 ವರ್ಷಗಳಲ್ಲಿ ಟೆಕ್ನಾಲಜಿ ಎಷ್ಟೊಂದು ಮುಂದುವರಿಯುತ್ತೆ ಅಂದ್ರೆ ಆವಾಗ ಈ ಕೆಲ್ಸವನ್ನ ಮಾಡೋದಿಕ್ಕೆ ಮನುಷ್ಯರ ಅಗತ್ಯನೇ ಇರೋದಿಲ್ಲ. ಸೊ ಎಲ್ಲಾ ಕೆಲ್ಸವನ್ನ ಮಾಡೋದಿಕ್ಕೆ ಬರೀ ಮಷಿನ್ಗಳೇ ಬಂದ್ಬಿಡ್ತಾವೆ ಅನ್ನೋದಾಗಿ ಹೇಳ್ತಾನೆ. ಇದನ್ನ ಕೇಳುವ ಡಂಕನ್ ಕೂಡ ಆ ರೀತಿನೂ ಆದ್ರೂ ಆಗ್ಬಹುದು. ಸೊ ಏನಾದ್ರೂ ಆಗ್ಲಿ ಗೋ ವಿತ್ ದ ಫ್ಲೋ ಅನ್ಕೊಂಡು ಲೈಫ್ ಯಾವ ರೀತಿ ನಡೆಯುತ್ತೋ ಆ ರೀತಿ ಹೋಗೋಣ ಅಂತ ಸುಮ್ನಾಗ್ತಾನೆ. ಅಂಡ್ ಇದೇ ರೀತಿ ಇವರ ಡಿನ್ನರ್ ಅನ್ನವೇ ಕೂಡ ಮುಗಿಸ್ಕೊಂಡು ಎಲ್ಲ ಮಲ್ಗೋದಿಕ್ಕೆ ಅವರವರ ಬೆಡ್ ಕಡೆಗೆನೆ ಬರ್ತಾರೆ. ಅಂಡ್ ನಮ್ಮ ಕ್ರಿಸ್ ಕೂಡ ಅವನಿಗೆ ನಿದ್ದೆ ಬರ್ತಾ ಇಲ್ಲ ಅಂತ ಇವನ ಲವರ್ ನ ಕೆಲವು ಫುಟೇಜಸ್ ಗಳನ್ನ ಪ್ಲೇ ಮಾಡ್ಕೊಂಡೆ ನೋಡ್ತಿರ್ತಾನೆ. ಅಂಡ್ ಇವರ ಶಿಪ್ ಕೂಡ ಟ್ರಾವೆಲ್ ಅನ್ನ ಮಾಡ್ಕೊಂಡು ನಾರ್ತ್ ಕಡೆಗೆ ಬರ್ತಿರ್ಬೇಕಾದ್ರೆ ಸಡನ್ ಆಗಿ ಸಮುದ್ರದ ದೊಡ್ಡ ದೊಡ್ಡ ಅಲೆಗಳು ಚಂಡಮಾರುತವೆಲ್ಲ ಬರೋದಿಕ್ಕೆ ಶುರುವಾಗ್ಬಿಡುತ್ತೆ. ಆದ್ರೂ ಕೂಡ ನಮ್ಮ ಲೊಕೇಶನ್ ಗೆ ಹೋಗಿ ನಾವು ತಲುಪಲೇಬೇಕು ಅಂತ ಕಷ್ಟವನ್ನ ಪಟ್ಟು ಫೈನಲಿ ಇವರು ಬರ್ಬೇಕಿದ್ದ ಲೊಕೇಶನ್ ಗೆ ಬಂದು ಲ್ಯಾಂಡ್ ಅನ್ನ ಮಾಡ್ತಾರೆ. ಅಂಡ್ ಅಲ್ಲಿಗೆ ಬಂದಿದ್ ಕೂಡಲೇ ಇವರ ಶಿಪ್ ಅನ್ನ ಡೈನಾಮಿಕ್ ಪೊಸಿಷನ್ ಅನ್ನುವ ಒಂದು ಸಿಸ್ಟಮ್ ಅನ್ನ ಬಳಸ್ಕೊಂಡು ಪ್ರಾಪರ್ ಆಗಿ ಡೈನಾಮಿಕ್ ಪಾರ್ಕ್ ಅನ್ನೇ ಮಾಡಿ ನಿಲ್ಲಿಸ್ತಾರೆ.
ಅಂದ್ರೆ ಈ ರೀತಿ ಪಾರ್ಕ್ ಅನ್ನ ಮಾಡೋದ್ರಿಂದ ಇವರ ಶಿಪ್ಪಿಗೆ ಏನೇ ಆದ್ರೂ ಕೂಡ ಮೂವ್ ಆಗಲ್ಲ. ಅಂದ್ರೆ ಚಂಡಮಾರುತ, ಬಿರುಗಾಳಿ, ಅಲೆಗಳು ಏನೇ ಬಂದ್ರೂ ಕೂಡ ಮೂವ್ಮೆಂಟ್ ಆಗಲ್ಲ. ಅಂಡ್ ಇವಾಗ ಅಪ್ಡೇಟ್ ಗಳು ಸಿಕ್ತಿದಾಗೆ ನಮ್ಮ ಟೀಮ್ ನವರು ಕೂಡ ಸೂಟ್ ಗಳನ್ನೆಲ್ಲ ಹಾಕೊಂಡು ರೆಡಿ ಆಗ್ತಾರೆ. ಅಂಡ್ ನೀರಿಗೆ ಇಳಿಯೋದಕ್ಕಿಂತ ಮುಂಚೆನೆ ನಮ್ಮ ಕ್ರ್ಯಾಕ್ ಕೂಡ ಎಲ್ಲರಿಗೂ ಒಂದು ಅನೌನ್ಸ್ಮೆಂಟ್ ಅನ್ನ ಕೊಡ್ತಾನೆ. ಆದಷ್ಟು ಬೇಗ ನೀವು ನೀರಿಗೆ ಇಳಿಯೋದಕ್ಕಾಗಿನೇ ಹೋಗ್ತಾ ಇದ್ದೀರಾ, ಸೊ ಎಲ್ಲವನ್ನ ತಯಾರಿ ಮಾಡ್ಕೊಳ್ಳಿ ಅನ್ನೋದಾಗಿ ಒಂದು ಆರ್ಡರ್ ಅನ್ನ ಕೊಡ್ಬೇಕಾದ್ರೆ ನಮ್ಮ ಟೀಮ್ ಗಳಿಗೆ ಕೂಡ ಅದೇ ರೀತಿಯಾಗಿನೇ ರೆಡಿ ಆಗ್ತಾರೆ. ಅಂಡ್ ನಮ್ಮ ಡಂಕನ್ ಕೂಡ ಕ್ರಿಸ್ ಮತ್ತೆ ಡೇವ್ಗೆ ಕೆಲವು ಇನ್ಫಾರ್ಮೇಶನ್ ಗಳನ್ನ ಕೊಡ್ತಾನೆ. ನಿಮ್ಮ ಜೊತೆಗೆ ಕೆಲವು ಚಾಕು, ಕಂಪಾಸ್ ಗಳನ್ನ ತಗೊಂಡೋಗಿ ನೀವು ನೀರಿನ ಒಳಗಡೆ ಇಳಿದಾಗ ಖಂಡಿತ ನಿಮ್ಗೆ ಉಪಯೋಗಕ್ಕೆ ಬರುತ್ತೆ ಅನ್ನೋದಾಗಿನೇ ಹೇಳ್ತಾನೆ. ನಂತರ ನಮ್ಮ ಟೀಮ್ ಅಲ್ಲಿರುವ ಮೆಂಬರ್ಗಳು ಒಬ್ಬೊಬ್ಬರಾಗಿ ಮತ್ತೊಂದು ಸಬ್ಮರೀನ್ ನ ಒಳಗಡೆನೆ ಬರ್ತಾರೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಇವರು ಇರ್ತಾ ಇರುವ ಕಂಟೈನರ್ ಅನ್ನ ನೀರಿನ ಒಳಗಡೆಯಾಗಿ ಬಿಡೋಕಾಗಲ್ಲ. ಬದಲಾಗಿ ಇವರನ್ನ ಚಿಕ್ಕ ಚಿಕ್ಕ ಸಬ್ಮರೀನ್ ನ ಒಳಗಡೆಗಾಗಿನೇ ಸೇರಿಸಿ ಆ ಸಬ್ಮರೀನ್ಗೂ ಕೂಡ ಒಂದು ದೊಡ್ಡ ಹಗ್ಗವನ್ನ ಕಟ್ಟಿ ಆಳಕ್ಕೆನೆ ಬಿಡಲಾಗುತ್ತೆ. ಅಂದ್ರೆ ಒಂದು ಕೇಬಲ್ ನ ಮುಖಾಂತರ ಇವರ ಸಬ್ಮರೀನ್ ಅನ್ನ ಶಿಪ್ ಗೆನೆ ಕಟ್ಟಲಾಗಿರುತ್ತೆ. ಅದ್ರ ಹೆಲ್ಪ್ ನಿಂದ ಸಮುದ್ರದ ಆಳದವರೆಗೆ ಆ ಸಬ್ಮರೀನ್ ಅನ್ನ ಕಳ್ಸಲಾಗುತ್ತೆ. ಅಂಡ್ ಇವರ ಎಲ್ಲಾ ಕೆಲ್ಸನವೇ ಮುಗಿದ್ಮೇಲೆ ಅದೇ ಸಬ್ಮರೀನ್ ಗೆ ಕಟ್ಟಿರುವ ಹಗ್ಗವನ್ನ ಹೇಳ್ಕೊಂಡು ಮೇಲಕ್ಕಾಗಿನೇ ತರಲಾಗುತ್ತೆ. ಅಂಡ್ ಇವಾಗ ಅದೇ ರೀತಿಯಾಗಿ ದೊಡ್ಡ ಹಗ್ಗವನ್ನ ಕಟ್ಟಿ ಸಬ್ಮರೀನ್ ಅನ್ನ ಕೆಳಗಡೆಗಾಗಿನೇ ಬಿಡಲಾಗುತ್ತೆ. ಆ ರೀತಿ ಬಿಡ್ಬೇಕಾದ್ರೆ ನಮ್ಮ ಟೀಮ್ ಇರುವ ಸಬ್ಮರೀನು ಕೆಳಗಡೆಗೆ ಬಂದು ಟಾಪ್ ಅನ್ನೋದಾಗಿನೇ ಬೀಳುತ್ತೆ. ಅಷ್ಟೇ ಇದನ್ನ ಫೀಲ್ ಮಾಡುವ ನಮ್ಮ ಕ್ರಿಸ್ ಒಂದು ಕ್ಷಣ ಗಾಬರಿಗೆನೆ ಮುಳುಗಾಗ್ತಾನೆ. ಬಟ್ ಆದ್ರೆ ಎಕ್ಸ್ಪೀರಿಯನ್ಸ್ ಅನ್ನ ಪಡ್ಕೊಂಡಿರುವ ನಮ್ಮ ಡಂಕನ್ ಇದ್ದಾನೆ ಅಲ್ವಾ, ಲೋ ತಮ್ಮ, ನಮ್ಮ ಸಬ್ಮರೀನು ಇವಾಗ ತಾನೇ ನೀರಿನ ಒಳಗಡೆಗೆ ಬಂದಿದೆ, ಇಷ್ಟಕ್ಕೇನೆ ಹೆದ್ರುಕೊಂಡ್ರೆ ಹೇಗೋ ಎಕ್ಸ್ಪೀರಿಯನ್ಸ್ ಅನ್ನ ಮಡಿಕೋಬೇಕು ಅಲ್ವಾ, ಸೊ ಚಿಂತೆಯನ್ನ ಮಾಡ್ಬೇಡ, ನಾವೆಲ್ಲ ಇದೀವಿ ಬಾ ಅನ್ನೋದಾಗಿನೇ ಕರೀತಾನೆ. ಆ ನಂತರ ಮೊದಲನೇದಾಗಿ ನಮ್ಮ ಡೇವ್ಗೆ ಒಂದು ಸೂಪರ್ ಆಗಿರುವ ಸೂಟ್ ಅನ್ನ ಹಾಕಿ ಅವನ ತಲೆಗೆ ತುಂಬಾನೇ ಪವರ್ಫುಲ್ ಆದ ಹೆಲ್ಮೆಟ್ ಅನ್ನವೇ ಹಾಕಿ ನೀರಿನ ಒಳಗಡೆಗಾಗಿನೇ ಇಳಿಸಲಾಗುತ್ತೆ. ಅಂಡ್ ಇವರ ಹೆಲ್ಮೆಟ್ ಗೆ ಆಕ್ಸಿಜನ್, ಫ್ಲಾಶ್ ಲೈಟ್ ಎಲ್ಲವನ್ನವೇ ಕೂಡ ಅಟ್ಯಾಚ್ ಅನ್ನ ಮಾಡಲಾಗಿದೆ. ಅದು ಅಲ್ಲದೆ ಇವರು ನೀರಿಗೆ ಇಳಿಯೋದಕ್ಕಿಂತ ಮುಂಚೆ ಅಡಲ್ಟ್ ಡೈಪರ್ ಅನ್ನವೇ ಕೂಡ ಹಾಕೊಂಡಿದ್ದಾರೆ. ಯಾಕಂದ್ರೆ ಒಂದ್ಸಲ ಇವರು ನೀರಿನ ಒಳಗಡೆ ಇಳಿದ್ರೆ 7-8 ಗಂಟೆಗಳಾಗಿ ನಿರಂತರವಾಗಿ ಕೆಲಸ ಮಾಡ್ಬೇಕು. ಸೊ ಅಲ್ಲೇನಾದ್ರೂ ಸೂಸುಗೆ, ಟಾಯ್ಲೆಟ್ ಗೆ ಅರ್ಜೆಂಟ್ ಆದ್ರೆ ಸೂಟ್ ಅನ್ನ ಓಪನ್ ಮಾಡೋದಕ್ಕೆ ಆಗಲ್ಲ. ಆದ್ರಿಂದ ಏನೇ ಮಾಡ್ಕೊಂಡಿರ್ಬೇಕು ಕೂಡ ಡೈಪರ್ ನ ಒಳಗಡೆನೆ ಮಾಡ್ಕೋಬೇಕು. ಅದು ಅಲ್ಲದೆ ಇವರ ಸೇಫ್ಟಿಗಾಗಿ ಸಬ್ಮರೀನ್ ನಿಂದ ಒಂದು ಕೇಬಲ್ ಅನ್ನ ಇವರ ಕಾಲಿಗೆನೆ ಕಟ್ಟಲಾಗಿದೆ. ಯಾಕಂದ್ರೆ ಅಪ್ಪಿತಪ್ಪಿ ಇವರಿಗೆ ಪ್ರಾಬ್ಲಮ್ ಆದ್ರೆ ಆ ಕೇಬಲ್ ನ ಮುಖಾಂತರ ವಾಪಸ್ ಹೇಳ್ಕೊಳ್ಳೋದಿಕ್ಕೆ. ಅಂಡ್ ಇವಾಗ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಇವರ ದೊಡ್ಡ ಶಿಪ್ ನೀರಿನ ಮೇಲೆ ತೇಲ್ತಾ ಇದೆ. ಅದ್ರಿಂದ ಒಂದು ಹಗ್ಗವನ್ನ ಕಟ್ಟಿ ಸಬ್ಮರೀನ್ ಅನ್ನ ಕೆಳಗಡೆ ಬಿಡಲಾಗಿದೆ. ಅಂಡ್ ಆ ಸಬ್ಮರೀನ್ ನಿಂದಾನವೇ ಕೂಡ ಒಂದು ಕೇಬಲ್ ಅನ್ನ ಇವರ ಕಾಲಿಗೆನೆ ಕಟ್ಟಲಾಗಿದೆ. ಅಂಡ್ ಆ ಕೇಬಲ್ ನ ಮುಖಾಂತರ ಆಕ್ಸಿಜನ್ ಮತ್ತೆ ಪವರ್ ನ ಸಪ್ಲೈ ಕೂಡ ಆಗ್ತಿರುತ್ತೆ. ಅಂಡ್ ಇವಾಗ ನಮ್ಮ ಟೀಮ್ ನಲ್ಲಿ ನೀರಿನ ಒಳಗಡೆ ಇಳ್ದಿರೋದು ಅಂದ್ರೆ ನಮ್ಮ ಕ್ರಿಸ್ ಮತ್ತೆ ಡೇವ್ ಮಾತ್ರನೇ. ಇನ್ನು ನಮ್ಮ ಡಂಕನ್ನು ಸಬ್ಮರೀನ್ ನ ಒಳಗಡೆನೆ ಕುಳಿತುಕೊಂಡು ಇಲ್ಲಿ ಏನೆಲ್ಲ ಆಗ್ತಿದ್ಯೋ ಎಲ್ಲ ಅಪ್ಡೇಟ್ ಗಳನ್ನ ನಮ್ಮ ಕ್ರ್ಯಾಕಿಗೆನೆ ಕೊಡ್ತಿರ್ತಾನೆ. ನಂತರ ನಮ್ಮ ಟೀಮ್ ನವರು ನೀರಿನ ಒಳಗಡೆಗೆ ಇಳಿದು ಬರ್ತಿರ್ಬೇಕಾದ್ರೆ ಇಲ್ಲಿ ಯಾವ ಮಟ್ಟಿಗೆ ಕತ್ತಲೆ ಇದೆ ಅಂದ್ರೆ ನಮ್ಮ ಡೇವ್ಗೆ ಕ್ರಿಸ್ ಎಲ್ಲಿದ್ದಾನೆ ಅನ್ನೋದೇ ಗೊತ್ತಾಗ್ತಿರಲ್ಲ. ಆದ್ರೂ ಕೂಡ ಇವರ ಹತ್ರ ಇರುವ ಫ್ಲಾಶ್ ಲೈಟ್ ಗಳನ್ನ ಬಳಸ್ಕೊಂಡು ಕೆಳಗಡೆಗೆ ಬಂದು ತಲುಪ್ತಾರೆ. ಅಂಡ್ ಇವರು ಕೆಳಗಡೆ ಬಂದು ಸೇಫ್ ಆಗಿ ತಲುಪ್ತಿದ್ದಾಗೇನೆ ಮೇಲ್ಗಡೆಯಿಂದ ಒಂದು ಪವರ್ ಕೇಬಲ್ ಅನ್ನ ಕೆಳಗಡೆ ಕಳ್ಸಲಾಗುತ್ತೆ. ಅಂಡ್ ಆ ಕೇಬಲ್ ಅನ್ನ ತಂದು ಮ್ಯಾನಿಫೋಲ್ಡ್ ಗೆ ಕನೆಕ್ಟ್ ಅನ್ನ ಮಾಡ್ಬೇಕಾದ್ರೆ ಮ್ಯಾನಿಫೋಲ್ಡ್ ನಲ್ಲಿರುವ ಎಲ್ಲಾ ಲೈಟ್ ಗಳಿವೆ ಆನ್ ಆಗುತ್ತೆ. ಸೊ ಆ ಬೆಳಕನ್ನ ಬಳಸ್ಕೊಂಡು ಇವರ ಕೆಲ್ಸವನ್ನ ಶುರು ಮಾಡ್ಕೋತಾರೆ. ಇವಾಗ ತಾನೇ ಇವರು ನೀರಿನ ಒಳಗಡೆ ಬಂದು ಕೆಲ್ಸವನ್ನ ಶುರು ಮಾಡ್ತಿದ್ದಾರೆ. ಬಟ್ ಆದ್ರೆ ಇದೇ ಟೈಮಿಗೆ ಮೇಲ್ಗಡೆ ಸ್ಟೇಬಲ್ ಆಗಿ ನಿಂತಿರುವ ನಮ್ಮ ಶಿಪ್ ನಲ್ಲಿ ಪ್ರಾಬ್ಲಮ್ ಬರೋದಕ್ಕೆ ಶುರುವಾಗುತ್ತೆ. ಅಂದ್ರೆ ಡೈನಾಮಿಕ್ ಪೊಸಿಷನ್ ಅನ್ನುವ ಒಂದು ಶೇಪ್ ನಲ್ಲಿ ಲ್ಯಾಂಡ್ ಮಾಡಿ ನಿಲ್ಸಿದ್ರು ಅಲ್ವಾ, ಸೊ ಇವಾಗ ಅದೇ ಡೈನಾಮಿಕ್ ಪೊಸಿಷನ್ ಹಾಳಾಗಿ ಮೂವ್ ಆಗೋದಕ್ಕೆ ಶುರುವಾಗ್ಬಿಡ್ತಿದೆ. ಇದನ್ನ ನೋಡುವ ಕ್ರ್ಯಾಕು ಎಲ್ಲಾ ಡೈವರ್ಸ್ ಗಳಿಗೆ ಆದಷ್ಟು ಬೇಗ ನಿಮ್ಮ ಸಬ್ಮರೀನ್ ಗೆ ಬನ್ನಿ ಅನ್ನೋದಾಗಿ ಆರ್ಡರ್ ಕೊಡ್ತಾನೆ. ಸೊ ಈ ಆರ್ಡರ್ ಅನ್ನ ಕೊಡ್ಬೇಕಾದ್ರೆ ನಮ್ಮ ಡೇವೇನೋ ಆದಷ್ಟು ಬೇಗ ಹೊರಗಡೆ ಬರ್ತಾನೆ. ಬಟ್ ಆದ್ರೆ ನಮ್ಮ ಕ್ರಿಸು ಇನ್ನವೇ ಒಳಗಡೆಯಾಗಿನೇ ಸಿಕ್ಕಾಕೊಂಡಿದ್ದಾನೆ. ಯಾಕಂದ್ರೆ ನಮ್ಮ ಕ್ರಿಸು ಕೆಲ್ಸವನ್ನ ಮಾಡೋದಿಕ್ಕೆ ಬಂದಿರೋದು ಆ ಮ್ಯಾನಿಫೋಲ್ಡ್ ನ ಒಳಗಡೆ ಭಾಗದಲ್ಲಿ. ಆದ್ರೂ ಕೂಡ ನಮ್ಮ ಡೇವು ತುಂಬಾನೇ ಕಷ್ಟವನ್ನ ಪಟ್ಟು ಕ್ರಿಸ್ಗೆ ಅಪ್ಡೇಟ್ ಅನ್ನವೇ ಕೂಡ ಕೊಡ್ತಾನೆ. ಅಂಡ್ ಇದನ್ನ ತಿಳ್ಕೊಳ್ಳುವ ನಮ್ಮ ಕ್ರಿಸ್ ಕೂಡ ಆದಷ್ಟು ಬೇಗ ಮ್ಯಾನಿಫೋಲ್ಡ್ ನ ಮೇಲಕ್ಕಾಗಿನೇ ಬರ್ತಾನೆ. ಅಂಡ್ ಈ ಹೊತ್ತಿಗೆ ನಮ್ಮ ಡೇವು ಸಬ್ಮರೀನ್ ನ ಹತ್ರಕ್ಕಾಗಿನೇ ಬಂದ್ಬಿಡ್ತಿರ್ತಾನೆ. ಇನ್ನೊಂದ್ ಕಡೆಯಲ್ಲಿ ನಮ್ಮ ಕ್ರಿಸು ಆ ಮ್ಯಾನಿಫೋಲ್ಡ್ ಅನ್ನ ಬಿಟ್ಟು ಸಬ್ಮರೀನ್ ನ ಹತ್ರಕ್ಕೆ ಬರೋಣ ಅಂತ ನೋಡ್ತಿರ್ಬೇಕಾದ್ರೆ ಇವನ ಕಾಲಿಗೆ ಕಟ್ಟಿ ಮಡಗಿರುವಂತಹ ಕೇಬಲ್ಗಳು ಆ ಮ್ಯಾನಿಫೋಲ್ಡ್ ಗೆನೆ ಸಿಕ್ಕಾಕೊಂಡ್ಬಿಡುತ್ತೆ. ಅಂಡ್ ಆ ಕಾರಣದಿಂದ ನಮ್ಮ ಕ್ರಿಸು ಹೊರಗಡೆ ಬರೋದಿಕ್ಕೆ ಆಗ್ತಿರೋದಿಲ್ಲ. ಸೊ ಇವಾಗ ನಮ್ಮ ಕ್ರಿಸ್ಗೆ ತುಂಬಾನೇ ಭಯವೆಲ್ಲ ಆಗೋದಿಕ್ಕೆ ಶುರುವಾಗುತ್ತೆ. ಯಾಕಂದ್ರೆ ಮೇಲ್ಗಡೆ ನಿಲ್ಸಿರುವ ಶಿಪ್ ಮೂವ್ಮೆಂಟ್ ಆಗುತ್ತೆ ಅಂದ್ರೆ ಆ ಶಿಪ್ ಗೆ ಕಟ್ಟಿ ಮಡಗಿರುವ ಹಗ್ಗದ ಸಹಾಯದಿಂದ ಸಬ್ಮರೀನ್ ಕೂಡ ಮುಂದಕ್ಕೆ ಹೋಗ್ಬಿಡುತ್ತೆ. ಅಂದ್ರೆ ನಾವು ಇದೇ ಜಾಗದಲ್ಲಿ ಉಳ್ಕೊಂಡು ತೀರೋಗ್ಬಿಡ್ತೀವಿ ಅನ್ನೋದಾಗಿ ಭಯ ಪಟ್ಕೋತಾನೆ. ಇದನ್ನ ನೋಡುವ ನಮ್ಮ ಡೇವ್ಗೆ ಏನನ್ನುವೆ ಮಾಡೋದಕ್ಕೆ ಆಗ್ತಾನೆ ಇಲ್ಲ. ಯಾಕಂದ್ರೆ ನಮ್ಮ ಡೇವ್ಗೂ ಕೂಡ ಮತ್ತೆ ಸಬ್ಮರೀನ್ ಅನ್ನ ಬಿಟ್ಟು ಕೆಳಗಡೆ ಬಂದು ಇವನನ್ನ ಕಾಪಾಡೋದಿಕ್ಕೂ ಆಗಲ್ಲ.
ಆದ್ರೂ ಕೂಡ ನಮ್ಮ ಕ್ರಿಸ್ಗೆ ತುಂಬಾನೇ ಧೈರ್ಯವನ್ನ ಕೊಡ್ತಾನೆ. ಇವಾಗ ನಮ್ಮ ಸಬ್ಮರೀನ್ ಕೂಡ ಮುಂದಕ್ಕೆ ಮೂವ್ ಆಗೋದ್ರಿಂದ ನಿನ್ನ ಕಾಲ್ಗೆ ಕಟ್ಟಿರುವ ಕೇಬಲ್ಗಳು ಕಟ್ ಆಗುತ್ತೆ. ಆದ್ರೆ ನಿನ್ನ ನಂಬಿಕೆಯನ್ನ ಕಳ್ಕೊಳ್ದೆ ನೀನು ತುಂಬಾನೇ ಧೈರ್ಯದಿಂದ ಇರು. ಮೇಲ್ಗಡೆ ಪ್ರಾಬ್ಲಮ್ ಸಾಲ್ವ್ ಆಗ್ತಿದ್ದಾಗೇನೆ ನಾನು ಕೆಳಗಡೆ ಬಂದು ನಿನ್ನನ್ನ ಕಾಪಾಡ್ಕೊಳ್ಳೋದಿಕ್ಕೆ ಬರ್ತೀನಿ. ಆ ರೀತಿ ನಿನ್ನ ಕಾಲಿಗೆ ಅಟ್ಯಾಚ್ ಆಗಿರುವ ಕೇಬಲ್ಗಳು ಕಟ್ ಆಗ್ತಿದ್ದಾಗೇನೆ ನಿನ್ನ ಹೆಲ್ಮೆಟ್ ಅಲ್ಲಿರುವ ಏರ್ ಫಿಲ್ಟರ್ ಬಟನ್ ಅನ್ನ ಪ್ರೆಸ್ ಮಾಡ್ಕೋ. ಆ ಕೇಬಲ್ಗಳು ನಿನ್ಗೆ ಕನೆಕ್ಟ್ ಆಗಿಲ್ಲ ಅಂದ್ರೂ ಕೂಡ 10 ನಿಮಿಷಗಳ ಕಾಲವಾಗಿ ನಿನ್ಗೆ ಆಕ್ಸಿಜನ್ ಸಿಕ್ತಿರುತ್ತೆ. ಅಷ್ಟರಲ್ಲಿ ನಾನು ವಾಪಸ್ ಬಂದು ನಿನ್ನನ್ನ ಕರ್ಕೊಂಡು ಹೋಗ್ತೀನಿ. ಆದ್ರೆ ಒಂದ್ ವಿಷಯನ ನಿನ್ನ ತಲೆಯಲ್ಲಿ ಚೆನ್ನಾಗಿನೇ ನೆನ್ಪಿಟ್ಕೋ, ಈ ಮ್ಯಾನಿಫೋಲ್ಡ್ ನ ಜಾಗವನ್ನ ಬಿಟ್ಟು ನೀನು ಬೇರೆ ಎಲ್ಲಿವೇ ಹೋಗ್ಬೇಡ. ಒಂದ್ ವೇಳೆ ಬೇರೆ ಕಡೆಗೆ ಹೋದ್ರೆ ನಿನ್ನನ್ನ ಹುಡ್ಕೋದಿಕ್ಕೆ ನನ್ನ ಕೈಯಲ್ಲಿ ಆಗಲ್ಲ. ಸೊ ಇದೇ ಮ್ಯಾನಿಫೋಲ್ಡ್ ನ ಮೇಲ್ಗಡೆನೆ ಇರು ಅನ್ನೋದಾಗಿನೇ ಹೇಳ್ತಾನೆ. ಅಂಡ್ ಇದೇ ರೀತಿ ಸ್ವಲ್ಪ ಹೊತ್ತಾಗ್ಬೇಕಾದ್ರೆ ನಮ್ಮ ಡೇವ್ ಹೇಳಿರುವ ಹಾಗೇನೆ ನಮ್ಮ ಕ್ರಿಸವನ ಕಾಲಿಗೆ ಕಟ್ಟಿ ಮಡಗಿರುವ ಕೇಬಲ್ಗಳು ಕಟ್ಟಾಗ್ಬಿಡುತ್ತೆ. ಆ ರೀತಿ ಫಟ್ ಅಂತ ಕಟ್ಟಾಗ್ಬೇಕಾದ್ರೆ ನಮ್ಮ ಕ್ರಿಸ್ ಕೂಡ ದೂರಕ್ಕೆನೆ ಬಂದು ಬಿದ್ದೋಗ್ತಾನೆ. ಈ ಕಡೆ ನಮ್ಮ ಡೇವು ಅವನ ಕಾಲಿಗೆ ಕಟ್ಟಿರುವ ಕೇಬಲ್ ಅನ್ನ ಬಳಸ್ಕೊಂಡು ವಾಪಸ್ಸು ಸಬ್ಮರೀನ್ಗೆನೆ ಬರ್ತಾನೆ. ಆ ನಂತರ ಕೆಳಗಡೆ ನಡೆದಿರುವ ವಿಷಯವನ್ನ ನಮ್ಮ ಡಂಕನ್ಗೆ ಹೇಳ್ಬೇಕಾದ್ರೆ ನಮ್ಮ ಡಂಕನ್ ಕೂಡ ಎಲ್ಲಾ ವಿಷಯವನ್ನ ಹೆಡ್ ಆಗಿರುವ ಕ್ರ್ಯಾಕ್ಗೆನೆ ಹೇಳ್ತಾನೆ. ಈ ರೀತಿ ನಮ್ಮ ಕ್ರಿಸ್ ಕೇಬಲ್ ನ ಕಾರಣದಿಂದ ಒಂದು ಜಾಗದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ ಅಂತ. ಸೊ ಈ ಮಾತನ್ನ ಕೇಳುವ ನಮ್ಮ ಕ್ರ್ಯಾಕು ಒಂದು ಡಿಸಿಷನ್ಗೆನೆ ಬರ್ತಾನೆ, ನಮ್ಮ ಶಿಪ್ ನಲ್ಲಿರುವ ಆಂಕರ್ ಗಳನ್ನ ಕೆಳಗಡೆ ಬಿಟ್ಟು ಕ್ರಿಸ್ ಅನ್ನ ಕಾಪಾಡೋದಿಕ್ಕಾಗಿ. ಬಟ್ ಆದ್ರೆ ಈ ಮಾತನ್ನ ಕೇಳುವ ಬೇರೆ ಕ್ರೂಸ್ಗಳು ಇದಕ್ಕಾಗಿ ಒಪ್ಪಲ್ಲ. ಯಾಕಂದ್ರೆ ಇಲ್ಲಿ ತುಂಬಾನೇ ಬೆಲೆ ಬಾಳುವಂತಹ ಪೈಪ್ ಲೈನ್ ಗಳನ್ನ ಅಳವಡಿಸಲಾಗಿದೆ. ಈ ರೀತಿ ಇವರು ಆಂಕರ್ ಗಳನ್ನ ಇವಾಗ ಕೆಳಗಡೆ ಬಿಟ್ರೆ ದೊಡ್ಡ ಮಟ್ಟದಲ್ಲಿ ಎಲ್ಲಾ ಪೈಪ್ ಲೈನ್ ಗಳಿವೆ ಡೆಮೊಲಿಶ್ ಆಗ್ಬಿಡ್ತವೆ. ಸೊ ಈ ದಾರಿಯಿಂದ ನಮ್ಮ ಕ್ರಿಸ್ ಅನ್ನ ಕಾಪಾಡೋದಿಕ್ಕೆ ಆಗಲ್ಲ ಅನ್ನೋದಾಗಿನೇ ಹೇಳ್ತಾರೆ. ಸೊ ಇವಾಗ ಈ ಕ್ರ್ಯಾಕ್ಗೆ ನಾವು ಏನನ್ನ ಮಾಡ್ಬೇಕು ಅನ್ನೋದಾಗಿ ತಲೆನೇ ಓಡ್ತಾ ಇಲ್ಲ. ಇನ್ನು ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ನಮ್ಮ ಕ್ರಿಸ್ ಅವನನ್ನ ತೋರಿಸ್ಬೇಕಾದ್ರೆ ಆ ಕೇಬಲ್ಗಳು ಕಟ್ ಆಗಿರೋದ್ರಿಂದ ದೂರಕ್ಕಾಗಿನೇ ಬಂದು ಬಿದ್ದೋಗಿದ್ದ ಅಲ್ವಾ. ಸೊ ಮತ್ತೆ ಹೇಗಾದ್ರೂ ಮಾಡಿ ಆ ಮ್ಯಾನಿಫೋಲ್ಡ್ ನ ಮೇಲಕ್ಕೆ ಬರೋಣ ಅಂತ ನೋಡಿದ್ರೆ ಕಾಣಿಸ್ತಾನೆ ಇಲ್ಲ. ಫ್ಲಾಶ್ ಲೈಟ್ ಅನ್ನ ಆನ್ ಮಾಡೋಣ ಅಂದ್ರೆ ಇವನ ಕಾಲಿಗೆ ಕಟ್ಟಿದ ಕೇಬಲ್ ಕೂಡ ಕಟ್ಟಾಗಿರೋದ್ರಿಂದ ಇವನಿಗೆ ಯಾವುದೇ ಪವರ್ ಸಪ್ಲೈನುವೆ ಇಲ್ಲ, ಏನುವೆ ಬರ್ತಿಲ್ಲ. ಬಟ್ ಆದ್ರೆ ಇವರು ಬರ್ಬೇಕಾದ್ರೆ ಜೊತೆಯಾಗಿ ಒಂದು ಫೈರ್ ಫ್ಲೇಮ್ ಅನ್ನುವೆ ಕೂಡ ತಂದಿರ್ತಾರೆ. ಸೊ ನಮ್ಮ ಕ್ರಿಸ್ ಇವಾಗ ಅದೇ ಫೈರ್ ಫ್ಲೇಮ್ ಅನ್ನ ಬಳಸ್ಕೊಂಡು ಆ ಬೆಳಕಿನ ಮುಖಾಂತರ ಮ್ಯಾನಿಫೋಲ್ಡ್ ನ ಮೇಲಕ್ಕೆ ಬರೋದಕ್ಕಾಗಿನೇ ಟ್ರೈ ಮಾಡ್ತಾನೆ. ಬಟ್ ಆದ್ರೆ ನಿಧಾನವಾಗಿ ಇವನ ಆಕ್ಸಿಜನ್ ಕೂಡ ಕಡಿಮೆ ಆಗ್ತಿದೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಶಿಪ್ ಅಲ್ಲಿರುವ ನಮ್ಮ ಕ್ರ್ಯಾಕ್ ಅವನ ಟೀಮ್ ಅನ್ನ ತೋರಿಸ್ಬೇಕಾದ್ರೆ ಅದ್ರಲ್ಲಿ ಒಬ್ಬ ವ್ಯಕ್ತಿ ನಮ್ಮ ಕ್ರ್ಯಾಕಿಗೆ ಕಾಲ್ ಅನ್ನ ಮಾಡಿ, ಸರ್ ನಾನು ಮ್ಯಾನ್ಯುವಲ್ ಆಗಿ ಆ ಡೈಮಂಡ್ ಪೊಸಿಷನ್ ಅನ್ನ ಸರಿ ಮಾಡಬಹುದು, ಸೊ ನೀವು ಆರ್ಡರ್ ಅನ್ನ ಕೊಟ್ರೆ ನಾನು ಟ್ರೈ ಅನ್ನ ಮಾಡ್ಲಾ ಅಂತ ಕೇಳ್ಬೇಕಾದ್ರೆ ನಮ್ಮ ಕ್ರ್ಯಾಕ್ ಕೂಡ ಆದಷ್ಟು ಬೇಗ ಶುರು ಮಾಡು ಅನ್ನೋದಾಗಿನೇ ಹೇಳ್ತಾನೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಸೀದಾ ನಮ್ಮ ಡಂಕನ್ ಮತ್ತೆ ಡೇವ್ ಅನ್ನ ತೋರಿಸ್ಬೇಕಾದ್ರೆ ಇವಾಗ ನಮ್ಮ ಡಂಕನ್ ಡೇವ್ಗೆ ಒಂದು ವಿಷಯವನ್ನ ಹೇಳ್ತಾನೆ. ನೀನು ಗೊತ್ತಾ, ಮೊದ್ಲು ಕೂಡ ಇದೇ ರೀತಿಯಾದ ಇನ್ಸಿಡೆಂಟ್ ನಡೆದಿತ್ತು. ಸೇಮ್ ಇದೇ ರೀತಿ ಒಬ್ಬನ ಕೇಬಲ್ ಕಟ್ ಆಗಿ ಎಲ್ಲೋ ಕಳ್ದೋಗ್ಬಿಟ್ಟಿದ್ದ. ಬಟ್ ಆದ್ರೆ ನಮ್ಮ ಕಂಪನಿಯವರು ಕೂಡ ಎಷ್ಟೋ ಕಷ್ಟವನ್ನ ಪಟ್ಟು ಆ ವ್ಯಕ್ತಿಯನ್ನ ಹುಡುಕಿ ನೋಡಿದ್ರು. ಆದ್ರೆ ಇನ್ನವೇ ಸ್ವಲ್ಪ ಕಷ್ಟವನ್ನ ಪಟ್ಟು ಹುಡುಕಿದ್ರೆ ಆ ವ್ಯಕ್ತಿಯನ್ನ ನಾವು ಹುಡುಕಬಹುದಿತ್ತು. ಬಟ್ ಆದ್ರೆ ಸರ್ಕಾರ ಒಬ್ಬ ವ್ಯಕ್ತಿಯನ್ನ ಹುಡುಕೋದ್ರಲ್ಲಿ ಹೆಚ್ಚು ಹಣವನ್ನ ಖರ್ಚು ಮಾಡೋದಕ್ಕೆ ಆಗಲ್ಲ ಅಂತ ಆ ವ್ಯಕ್ತಿಯನ್ನ ಹುಡುಕೋದನ್ನ ನಿಲ್ಸೋದಕ್ಕಾಗಿನೇ ಆರ್ಡರ್ ಅನ್ನ ಕೊಟ್ಬಿಟ್ಟಿದ್ದಾರೆ. ಅಂಡ್ ಆ ರೀತಿ ಆ ವ್ಯಕ್ತಿ ತೀರೋಗ್ಬೇಕಾದ್ರೆ ಅವನ ಹೆಂಡತಿಗೆ ಏನ್ ಕೊಟ್ರು ಗೊತ್ತಾ, ಸ್ವಲ್ಪ ಹಣವನ್ನಾದ್ರೂ ಕೊಟ್ಟು ಸಹಾಯ ಮಾಡ್ತಾರೆ ಅಂತ ನಾವೆಲ್ಲ ತಿಳ್ಕೋಬೇಕಾದ್ರೆ ಕೇವಲ ಒಂದು ಡಬ್ಬಿಯಲ್ಲಿ ಆ ವ್ಯಕ್ತಿಗೆ ಸಂಬಂಧಪಟ್ಟ ವಸ್ತುಗಳನ್ನ ಮಾತ್ರವಾಗಿ ಕೊಟ್ಟಿದ್ದಾರೆ. ಸೊ ಈ ಘಟನೆಯಿಂದ ನಮ್ಮ ಕ್ರಿಸ್ಗೆ ಇವಾಗ ಏನಾಗ್ಬಿಡುತ್ತೋ ಅನ್ನೋದಾಗಿ ಭಯವಾಗ್ತಿದೆ ಅಂತ ಹೇಳ್ಕೊತಾನೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ನೀರಿನಲ್ಲಿರುವ ನಮ್ಮ ಕ್ರಿಸ್ ಅನ್ನ ತೋರಿಸ್ಬೇಕಾದ್ರೆ ಹೇಗೋ ತುಂಬಾನೇ ಕಷ್ಟವನ್ನ ಪಟ್ಟು ಆ ಮ್ಯಾನಿಫೋಲ್ಡ್ ನ ಮೇಲಕ್ಕೇನೋ ಬರ್ತಾನೆ. ಬಟ್ ಆದ್ರೆ ಇವನು ನೀರಿನಲ್ಲಿ ಸಿಕ್ಕಾಕೊಂಡು 10 ನಿಮಿಷಗಳಿಗಿಂತನೂ ಜಾಸ್ತಿ ಆಗಿದೆ. ಸೊ ಆಕ್ಸಿಜನ್ ನ ಲೆವೆಲ್ ಕೂಡ ಇವನಿಗೆ ಕಡಿಮೆ ಸಿಕ್ತಿರೋದ್ರಿಂದ ನಮ್ಮ ಕ್ರಿಸ್ತು ಸಾಯುವ ಸಿಚುವೇಶನ್ ಗೆನೆ ಬಂದ್ಬಿಡ್ತಾ ಇದ್ದಾನೆ. ಬಟ್ ಆದ್ರೆ ಇವನನ್ನ ಕರ್ಕೊಂಡು ಹೋಗೋದಿಕ್ಕೆ ಇನ್ನವೇ ಯಾರನ್ನು ಬಂದಿರ್ತಾನೆ ಇಲ್ಲ. ಅಂಡ್ ಇವಾಗ ಸಾವಿನ ಅಂಚಲ್ಲಿರುವ ನಮ್ಮ ಕ್ರಿಸ್ತು ಇವನ ಲವ್ವರ್ ನ ಜೊತೆ ಕೊನೆಯದಾಗಿ ಸ್ಪೆಂಡ್ ಮಾಡಿರುವ ಟೈಮ್ ಗಳನ್ನ ನೆನಪಿಸ್ಕೊಳ್ತಾ ಇದ್ದಾನೆ. ಅಂಡ್ ಇವನ ಲವ್ವರ್ ಕೂಡ ನಿನಗಾಗಿ ನಾನು ಕಾಯ್ತಾನೆ ಇರ್ತೀನಿ, ಆದಷ್ಟು ಬೇಗ ಬಂದ್ಬಿಡು ಅಂತ ಹೇಳಿದ್ಲು ಅಲ್ವಾ. ಬಟ್ ಆದ್ರೆ ನಮ್ಮ ಹೀರೋ ಸಾಯುವ ಕ್ಷಣದಲ್ಲಿ ಲವ್ವರ್ ಅನ್ನ ನೆನಪ್ ಮಾಡ್ಕೊಂಡು ನಾನು ವಾಪಸ್ ಬರ್ತೀನಿ ಅಂತ ಹೇಳಿದೆ, ಬಟ್ ಆದ್ರೆ ನನ್ನ ಕೈಯಲ್ಲಿ ಆಗ್ತಿಲ್ಲ ಅಂತ ಸಾರಿಯನ್ನ ಕೇಳ್ತಾನೆ. ಇನ್ನೊಂದ್ ಕಡೆಯಲ್ಲಿ ಆ ಡೈನಾಮಿಕ್ ಪೊಸಿಷನ್ ಅನ್ನ ಮ್ಯಾನ್ಯುವಲ್ ಆಗಿನೇ ಕಂಟ್ರೋಲ್ ಮಾಡ್ತಿದ್ದ ಅಲ್ವಾ, ಆ ವ್ಯಕ್ತಿ ಕೂಡ ತುಂಬಾನೇ ಕಷ್ಟವನ್ನ ಪಟ್ಟು ಸರಿಸುಮಾರು 20 ನಿಮಿಷಗಳ ನಂತರವಾಗಿ ಫೈನಲಿ ಇವರಿಗೆ ಎದುರಾಗಿದ್ದ ಪ್ರಾಬ್ಲಮ್ ಅನ್ನ ಸಾಲ್ವ್ ಅನ್ನ ಮಾಡ್ಬಿಡ್ತಾನೆ. ಅಂಡ್ ಇವಾಗ ನಮ್ಮ ಕ್ರ್ಯಾಕ್ ಕೂಡ ಆದಷ್ಟು ಬೇಗ ನಮ್ಮ ಶಿಪ್ ಅನ್ನ ಮ್ಯಾನಿಫೋಲ್ಡ್ ಇರುವ ಜನಲಾಗಿ ಮ್ಯಾನಿಫೋಲ್ಡ್ ನ ಮೇಲಕ್ಕೆ ಬಂದು ನೋಡ್ಬೇಕಾದ್ರೆ ನಮ್ಮ ಕ್ರಿಸ್ಗೆ ಆಕ್ಸಿಜನ್ ಸಿಗದೆ ಇರೋದ್ರಿಂದ ಆಲ್ಮೋಸ್ಟ್ ತೀರೋಗಿದ್ದಾನೆ. ಸರಿ ಓಕೆ, ಅವನ ಬಾಡಿಯನ್ನಾದ್ರೂ ಮೇಲಕ್ಕೆ ಎತ್ತೋಣ ಅಂತ ಆ ರೋಬೋಟ್ ನ ಮುಖಾಂತರ ಒಂದು ಹುಕ್ಕನ್ನ ಇವನ ಬಾಡಿ ಒಳಗಡೆಗೆ ಅಟ್ಯಾಚ್ ಮಾಡಿ ಎಳಿಬೇಕಾದ್ರೆ ನಮ್ಮ ಕ್ರಿಸ್ ಅವನ ಬಾಡಿ ಮೇಲಕ್ಕಾಗಿ ಬರ್ತಾನೆ ಇರೋದಿಲ್ಲ. ಸೊ ಏನಕ್ಕೆ ಇವನ ಬಾಡಿ ಬರ್ತಾನೆ ಇಲ್ಲ ಅಂತ ರೋಬೋಟ್ ಅನ್ನ ಕೆಳಗೆ ಬಿಟ್ಟು ನೋಡ್ಬೇಕಾದ್ರೆ
ನಮ್ಮ ಡೇವು ನೀನು ಮ್ಯಾನಿಫೋಲ್ಡ್ ಅನ್ನ ಬಿಟ್ಟು ಬೇರೆ ಎಲ್ಲವೇ ಹೋಗ್ಬೇಡ, ಆ ರೀತಿ ಹೋಗ್ಬಿಟ್ರೆ ನಿನ್ನನ್ನ ಹುಡ್ಕೋದು ತುಂಬಾನೇ ಕಷ್ಟವಾಗ್ಬಿಡುತ್ತೆ ಅಂತ ಹೇಳಿದ ಅಲ್ವಾ. ಸೊ ನಾವು ಸತ್ತೋದ್ರವೇ ಕೂಡ ನಮ್ಮ ಬಾಡಿ ಬೇರೆ ಕಡೆಗೆ ತೇಲ್ಕೊಂಡು ಹೋಗ್ಬಾರ್ದು ಅಂತ ನಮ್ಮ ಕ್ರಿಸ್ತು ಒಂದು ಹುಕ್ನ ಮುಖಾಂತರ ಮ್ಯಾನಿಫೋಲ್ಡ್ ಗೆ ಅಟ್ಯಾಚ್ ಅನ್ನ ಮಾಡ್ಕೊಂಡಿದ್ದಾನೆ. ಅಂಡ್ ಈ ವಿಷಯ ಗೊತ್ತಾಗ್ತಿದ್ದಾಗೇನೆ ನಮ್ಮ ಡೇವ್ನ ಕೆಳಗಡೆ ಹೋಗಿ ರೆಸ್ಕ್ಯೂ ಮಾಡೋದಿಕ್ಕಾಗಿ ಆರ್ಡರ್ ಕೊಡ್ತಾರೆ. ಅಂಡ್ ಅದೇ ರೀತಿ ನಮ್ಮ ಡೇವ್ ಕೂಡ ಪಟಾಪಟ್ ಅಂತ ನೀರಿನ ಒಳಗಡೆಗಾಗಿನೇ ಇಳಿತಾನೆ. ನಂತರ ಫೈನಲ್ ಆಗಿ ಕ್ರಿಸ್ ಅವನ ಹತ್ರಕ್ಕೆ ಬಂದು ಅವನು ಹಾಕಿರುವ ಹುಕ್ಕನ್ನವೇ ತೆಗೆದು ಇವನ ಬಾಡಿಗೆ ಅಟ್ಯಾಚ್ ಅನ್ನ ಮಾಡ್ಕೊಂಡು ವಾಪಸ್ಸು ಸಬ್ಮರೀನ್ ಕಡೆಗೆ ಬರೋದಿಕ್ಕಾಗಿನೇ ನೋಡ್ತಾನೆ. ಬಟ್ ಆದ್ರೆ ನಮ್ಮ ಕ್ರಿಸ್ ಅವನು ತುಂಬಾನೇ ನೀರನ್ನ ಕುಡಿದು ಬಾಡಿ ತುಂಬಾನೇ ವೇಟ್ ಆಗ್ಬಿಟ್ಟಿದೆ. ಅಂಡ್ ಅವನ ಬಾಡಿಯನ್ನ ನಮ್ಮ ಡೇವ್ ಕೈಲಿ ಎಳೆಯೋದಕ್ಕೂ ಕೂಡ ಆಗ್ತಾನೆ ಇಲ್ಲ. ಬಟ್ ಆದ್ರೆ ನಮ್ಮ ಡೇವ್ನ ಕಾಲಿಗೂ ಕೂಡ ಒಂದು ಕೇಬಲ್ ಅನ್ನ ಕಟ್ಟಿ ಮಡಗಿದ್ದಾರೆ ಅಲ್ವಾ. ಸೊ ಅದೇ ಕೇಬಲ್ ಅನ್ನ ಬಳಸ್ಕೊಂಡು ತುಂಬಾನೇ ಕಷ್ಟವನ್ನುವೇ ಕೂಡ ಪಟ್ಟು ಕೊನೆಗೂ ನಮ್ಮ ಕ್ರಿಸ್ತನ ಹೇಳ್ಕೊಂಡು ಸಬ್ಮರೀನ್ ನ ಒಳಗಡೆಗಾಗಿನೇ ತೋರ್ತಾನೆ. ಅಂದ್ರೆ ನಮ್ಮ ಡೇವು ಇಲ್ಲಿವರೆಗೂ ಎಕ್ಸರ್ಸೈಸ್ ಅನ್ನ ಮಾಡ್ತಿದ್ದು ಇವಾಗ ಕೆಲ್ಸಕ್ಕಾಗಿನೇ ಬಂದಿದೆ. ಇವನ ಬದಲು ಬೇರೆ ಯಾರೇ ಹೋಗಿದ್ರೂ ಕೂಡ ನಮ್ಮ ಕ್ರಿಸ್ತನ ಮೇಲೆ ತರೋದಿಕ್ಕೆ ಆಗ್ತಿರ್ಲಿಲ್ಲ. ಬಟ್ ಆದ್ರೆ ನಮ್ಮ ಡೇವು ತುಂಬಾನೇ ಕಷ್ಟಪಟ್ಟು ವಾಪಸ್ಸು ಸಬ್ಮರೀನ್ ಗೆನೆ ಎಳ್ಕೊ ಬರ್ತಾನೆ. ಅಂಡ್ ಆ ರೀತಿ ಎಳ್ಕೊ ಬರ್ಬೇಕಾದ್ರೆ ನಮ್ಮ ಡಂಕನ್ ಕೂಡ ಅವನ ಸೂಟ್ ಅನ್ನ ಓಪನ್ ಮಾಡಿ ನೋಡ್ಬೇಕಾದ್ರೆ ಪಾಪ ನಮ್ಮ ಡೇವ್ಗೆ ಆಕ್ಸಿಜನ್ ಸಿಗದೆ ತೀರೋಗ್ಬಿಟ್ಟಿದ್ದಾನೆ. ಅಂದ್ರೆ ಇವನು ನೀರಿನ ಒಳಗಡೆ ಸಿಕ್ಕಾಕೊಂಡು ಸರಿಸುಮಾರು 40 ನಿಮಿಷಕ್ಕಿಂತನೂ ಜಾಸ್ತಿ ಆಗ್ಬಿಟ್ಟಿದೆ. 10 ನಿಮಿಷಗಳವರೆಗೇನೋ ಇವನಿಗೆ ಆಕ್ಸಿಜನ್ ಸಿಕ್ಕಿದೆ. ಬಟ್ ಆದ್ರೆ ಆ ನಂತರವಾಗಿ ಸಿಗದಿರೋದ್ರಿಂದ ಉಸಿರಾಡೋದನ್ನ ನಿಲ್ಸಿದಾನೆ. ಬಟ್ ಆದ್ರೂ ಕೂಡ ನಮ್ಮ ಡಂಕನ್ನು ಸೋಲನ್ನ ಹೋಗ್ಕೊಳ್ಳೋದಿಕ್ಕೆ ರೆಡಿ ಇಲ್ಲ. ಇವನ ಮೂಗನ ಮುಚ್ಚಿ ಬಾಯಿಗೆ ಬಾಯನ್ನ ಇಟ್ಟು ಉಸಿರನ್ನ ಕೊಡೋದಿಕ್ಕಾಗಿ ನೋಡ್ತಾನೆ. ಸೊ ನಿರಂತರವಾಗಿ ಈ ರೀತಿ ಪ್ರೋಸೆಸ್ ಅನ್ನ ಮಾಡ್ಬೇಕಾದ್ರೆ ಫೈನಲಿ ನಮ್ಮ ಕ್ರಿಸ್ತು ಉಸಿರಾಡೋದಿಕ್ಕೆ ಶುರು ಮಾಡ್ತಾನೆ. ನಮ್ಮ ಕ್ರಿಸ್ ಇವಾಗ ಉಸಿರಾಡೋದಿಕ್ಕೇನೋ ಶುರು ಮಾಡ್ಕೊಂಡಿದ್ದಾನೆ. ಆದ್ರೆ ಕೋಮಾಗೆ ಹೋಗಿರುವ ಹಾಗೆ ಇವನ ಬಾಡಿ ಡೆಡ್ ಬಾಡಿ ಹಾಗೇನೆ ಕನ್ವರ್ಟ್ ಆಗಿದೆ. ಕೇವಲ ಇವನು ಉಸಿರಾಡೋದಿಕ್ಕೆ ಮಾತ್ರ ಸಾಧ್ಯವಾಗುತ್ತೆ, ಮೂವ್ಮೆಂಟ್ ಅನ್ನ ಮಾಡೋದಿಕ್ಕೆ ಆಗಲ್ಲ. ಅಂದ್ರೆ ಇವನ ಬ್ರೈನು ಕೆಲಸ ಮಾಡೋದನ್ನ ಆಲ್ರೆಡಿ ನಿಲ್ಲಿಸ್ಬಿಟ್ಟಿದೆ. ಸೊ ನಮ್ಮ ಡಂಕನ್ನು ಸೋಲನ್ನ ಒಪ್ಕೊಂಡು ಏನ್ ಮಾಡೋದು ಅಂತ ಗೊತ್ತಿಲ್ಲದೆ ಕುಳಿತಿರ್ಬೇಕಾದ್ರೆ ನಮ್ಮ ಕ್ರಿಸ್ತು ಎಚ್ಚರಿಯಾಗಿ ಗಾಯ್ಸ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅನ್ನೋದಾಗಿನೇ ಕೇಳ್ತಾನೆ. ಅದಿರ್ಲಿ ನೀರಿನ ಒಳಗಡೆ ನಾನು ಸಿಕ್ಕಾಕೊಂಡಿದ್ದೆ ಅಲ್ವಾ, ಓ ಇವಾಗ ನಾನು ಬದುಕಿ ವಾಪಸ್ ಬಂದಿದ್ದೀನ ಅನ್ನೋದಾಗಿ ಕೇಳ್ಬೇಕಾದ್ರೆ ಲೋ ತಮ್ಮ ನಿನ್ಗೆ ಎಷ್ಟು ದೊಡ್ಡ ಪ್ರಾಬ್ಲಮ್ ಆಗಿತ್ತು ಅಂತ ಆಮೇಲೆ ನಿನ್ಗೆ ಹೇಳ್ತೀವಿ. ಬಟ್ ಆದ್ರೆ ನೀನು ಬದುಕಿರೋ ವಿಷಯವನ್ನ ಸೆಲೆಬ್ರೇಟ್ ಮಾಡೋದಕ್ಕೆ ನಮ್ಗೆ ಬಿಡು ಅಂತ ನಮ್ಮ ಪೂರ್ತಿಯಾದ ಟೀಮು ಈ ವಿಷಯವನ್ನ ಕೇಳಿ ಸೆಲೆಬ್ರೇಟ್ ಮಾಡೋದಕ್ಕೆ ಶುರುವಾಗುತ್ತೆ. ಅಂಡ್ ಈ ಕಡೆ ತುಂಬಾನೇ ಟೆನ್ಷನ್ ಆಗಿದ್ದ ನಮ್ಮ ಕ್ರೂ ಮೆಂಬರ್ ಗಳಿವೆ ಕೂಡ ನೆಮ್ಮದಿಯಾಗಿನೇ ಉಸಿರನ್ನ ತಗೋತಾರೆ. ಆ ನಂತರ ನಮ್ಮ ಎಲ್ಲಾ ಮೆಂಬರ್ ಗಳನ್ನ ಸಬ್ಮರೀನ್ ನಿಂದ ವಾಪಸ್ಸು ಕಂಟೈನರ್ ಗೆನೆ ಶಿಫ್ಟ್ ಮಾಡ್ತಾರೆ. ಅಂದ್ರೆ ಇವಾಗ ಒಂದು ದೊಡ್ಡ ಪ್ರಾಬ್ಲಮ್ ಏನೇ ಬಂದು ಅದರಿಂದ ಎಸ್ಕೇಪ್ ಆಗಿದ್ದಾರೆ ಅಲ್ವಾ. ಸೊ ಇಂಥ ಸಿಚುವೇಶನ್ ನಲ್ಲಿ ನಾವು ಮತ್ತೆ ಕೆಲಸ ಶುರು ಮಾಡೋದಿಕ್ಕೆ ಆಗಲ್ಲ ಅಂತ ಇವರು ಮಾಡೋದಿಕ್ಕೆ ಬಂದಿದ್ದ ಕೆಲಸವನ್ನ ಅರ್ಧಕ್ಕಾಗಿನೇ ಬಿಟ್ಟು ವಾಪಸ್ ಹೋಗೋದಿಕ್ಕಾಗಿ ರೆಡಿ ಆಗಿದ್ದಾರೆ. ಈ ರೀತಿ ಇವರು ವಾಪಸ್ ಬರ್ಬೇಕಾದ್ರೆ ನಮ್ಮ ಡೇವ್ ಕೂಡ ಕ್ರಿಸ್ನ ಕಂಡೀಷನ್ ಯಾವ ರೀತಿ ಇದೆ ಅಂತ ಪ್ರತಿದಿನ ಚೆಕಿಂಗ್ ಅನ್ನ ಮಾಡ್ತಿರ್ತಾನೆ. ಆ ನಂತರ ಇವರ ಲೊಕೇಶನ್ ಗೆ ಬಂದು ತಲುಪಿದ ಮೇಲೆ ಒಂದು ಮೆಡಿಕಲ್ ಚೆಕ್ ಅನ್ನವೇ ಮಾಡಿ ರಿಪೋರ್ಟ್ ಅನ್ನ ತೆಗಿಬೇಕಾದ್ರೆ ನಮ್ಮ ಕ್ರಿಸ್ತು ಕೂಡ ಇವಾಗ ಪೂರ್ತಿಯಾಗಿನೇ ರೆಡಿ ಆಗ್ಬಿಟ್ಟಿದ್ದಾನೆ. ಆದ್ರಿಂದ ಎಲ್ಲರನ್ನೂ ಸೇಫ್ ಆಗಿ ಅವರ ಮನೆಗೆನೆ ವಾಪಸ್ಸು ಕಳ್ಸಲಾಗುತ್ತೆ. ಸೊ ನಮ್ಮ ಕ್ರಿಸ್ ಕೂಡ ಸೀದಾ ಅವನ ಗರ್ಲ್ ಫ್ರೆಂಡ್ ಅನ್ನ ಬಂದು ಮೀಟ್ ಮಾಡ್ತಾನೆ. ಅಂಡ್ ಇದನ್ನ ನೋಡುವ ಇವನ ಗರ್ಲ್ ಫ್ರೆಂಡ್ ತುಂಬಾನೇ ಶಾಕಿಗೆನೆ ಬುಡ್ಗಾಗ್ತಾಳೆ. ಯಾಕಂದ್ರೆ 1 ತಿಂಗಳವರೆಗೆ ಕೆಲ್ಸವನ್ನ ಮಾಡೋದಿಕ್ಕೆ ಹೋಗಿದ್ಯಲ್ವಾ, ಬಟ್ ಆದ್ರೆ 1 ವಾರಕ್ಕೆನೆ ಏನಕ್ಕೆ ವಾಪಸ್ ಬಂದೆ ಅಂತ ಕೇಳ್ಬೇಕಾದ್ರೆ ನಮ್ಮ ಕ್ರಿಸ್ ಕೂಡ ಒಂದು ಸುಳ್ಳನ್ನ ಹೇಳೋದಿಕ್ಕೆ ಶುರು ಮಾಡ್ತಾನೆ. ಆಕ್ಚುಲ್ ಆಗಿ ನಮ್ಮ ಟೀಮ್ ಅಲ್ಲಿದ್ದ ಒಬ್ಬ ಮೆಂಬರು ಅಪಾಯಕೆನೆ ಸಿಕ್ಕಾಗೋಬಿಟ್ಟಿದ್ದ. ಅಂದ್ರೆ ಅವನ ಕಾಲಿಗೆ ಕನೆಕ್ಟ್ ಮಾಡಲಾಗಿದ್ದ ಕೇಬಲ್ಗಳು ಕಟ್ ಆಗ್ಬಿಟ್ಟಿತ್ತು. ಸೊ ಹೇಗೋ ಅವನನ್ನ ರೆಸ್ಕ್ಯೂ ಮಾಡಿ ವಾಪಸ್ಸು ಈ ಮಿಷನ್ ಅನ್ನ ನಿಲ್ಸಿ ಬರ್ಬೇಕಾಯ್ತು ಅಂತ ಹೇಳ್ಕೊತಾನೆ. ಅಂಡ್ ನಮ್ಮ ಕ್ರಿಸ್ತು ತುಂಬಾನೇ ನರ್ವಸ್ ಆಗಿ ಈ ವಿಷಯವನ್ನ ಹೇಳ್ಕೋಬೇಕಾದ್ರೆ ಈ ಘಟನೆ ನಡೆದಿರೋದು ಬೇರೆ ಯಾರ ಜೊತೆನೋ ಅಲ್ಲ, ಬದಲಾಗಿ ನಮ್ಮ ಕ್ರಿಸ್ತವನ ಜೊತೆನೆ ಅನ್ನೋದಾಗಿ ಇವನ ಲವ್ವರ್ಗುನು ಕೂಡ ಎಲ್ಲಾ ವಿಷಯನೂ ಅರ್ಥವಾಗ್ಬಿಡುತ್ತೆ. ಅಷ್ಟೇ ಇದು ರಿಯಲೈಸ್ ಆಗ್ಬೇಕಾದ್ರೆ ತಲೆ ಮೇಲೆ ಕೊಯ್ಯನ ಮಾಡಿಕೊಂಡು ಶಾಕಿಗೆ ಬುಳ್ಗಾಗ್ತಾಳೆ. ಹಾಗಿದ್ರೆ ನೀನು ಸಾವಿನ ಬಾಗಿಲನ್ನ ತೊಟ್ಟಿಲಿಕ್ಕೆ ಬಂದಿರ್ತಾ ಇದ್ಯಾ, ಸದ್ಯ ಹೇಗೋ ನೀನು ಬದುಕಿ ವಾಪಸ್ ಬಂದಿದ್ಯಲ್ಲ ಅನ್ನೋದಾಗಿನೇ ರಿಲ್ಯಾಕ್ಸ್ ಆಗ್ತಾಳೆ. ನೆಕ್ಸ್ಟ್ ನಮ್ಮ ಕ್ರಿಸ್ ಕೂಡ ಅವಳಿಗೆ ಒಂದು ಕಿಸ್ ಅನ್ನ ಕೊಟ್ಟು ನನ್ನಿಂದ ನಿನ್ನನ್ನ ದೂರ ಮಾಡೋದಿಕ್ಕೆ ಯಾರ ಕೈಲಿ ಆಗಲ್ಲ ಅನ್ನೋದಾಗಿನೇ ಹೇಳ್ತಾನೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ನಮ್ಗೆ ಮತ್ತೊಂದು ವಿಷಯವನ್ನ ಹೇಳ್ತಾರೆ. ಆಕ್ಚುಲ್ ಆಗಿ ಇದೊಂದು ಮೂವಿ ಅಲ್ಲ, ಬದಲಾಗಿ ಇದೊಂದು ರಿಯಲ್ ಆದ ಸ್ಟೋರಿ. ಸೊ ಕ್ರಿಸ್ ಅನ್ನುವ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ನಿಜವಾಗಿ ನಡೆದಿರುವ ಘಟನೆ. ಅಂಡ್ ರಿಯಲ್ ಆದ ಕ್ರಿಸ್ತು ಯಾರು ಅನ್ನೋದಾಗಿನವೇ ಕೂಡ ನಮ್ಗೆ ತೋರಿಸ್ತಾರೆ. ನಂತರ ಇವನು ಸಾವಿನಿಂದ ಸರ್ವೈವ್ ಆಗಿ ಹೊರಗಡೆ ಬಂದ್ಮೇಲೆ ಇವನ ಲವ್ವರ್ ಅನ್ನ ಮೀಟ್ ಮಾಡಿ ಅವಳ ಜೊತೆ ಮದುವೆ ಆಗುವ ಫುಟೇಜ್ ಅನ್ನವೇ ಕೂಡ ಪ್ಲೇ ಮಾಡ್ತಾರೆ. ಅಂಡ್ ಇಲ್ಲಿಗೆ ನಮ್ಮ ರಿಯಲ್ ಆದ ಸ್ಟೋರಿ ಎಂಡ್ ಆಗುತ್ತೆ. ಗೈಸ್, ಈ ಸ್ಟೋರಿ ನಿಮ್ಗೆ ಹೇಗನ್ನಿಸ್ತು ಅಂತ ನಮ್ಗೆ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾಗಿರ್ತಾ ಇದ್ರೆ ತಪ್ಪದೆ ಒಂದು ಲೈಕ್ ಅನ್ನ ಕೊಟ್ಟು ಇಂಥದೇ ವಿಡಿಯೋಗಳನ್ನ ನೋಡೋದಿಕ್ಕೆ ಮರೆಯದೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ, ಓಕೆ, ಮುಂದಿನ ಒಂದು ಅದ್ಭುತವಾದ ವಿಡಿಯೋದಲ್ಲಿ ಭೇಟಿಯಾಗೋಣ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಅಂಡ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್.